ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗದ ಆಯ್ದ ಕೆಲವು ಶ್ಲೋಕಗಳನ್ನು ಸಾರಾಂಶ ರೂಪವಾಗಿ ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀ ನಾಮ ವಿತ್ರಿವದು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ನಾರಾಯಣಂ ನಮಸ್ಕೃತ್ಯ ಅನಂತ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಜಯೇತ್ ವ್ಯಾಸ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಿಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣುವೇ ಸರ್ವಜಿಷ್ಣುವೇ ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣುವೇ ಸರ್ವಜಿಷ್ಣುವೇ. ಓಂ ನಮೋ ವಿಷ್ಣುವೇ ಸರ್ವಜಿಷ್ಣುವೇ ಇತಿ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಃ. ಭಗವತ್ಪಾದಶಂಕರಂ ಲೋಕಶಂಕರಂ ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಾರಾಯಣಃ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಮಂಡಸ್ಯಾಂತಸ್ಮೈ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ 28 ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಈ ಅಧ್ಯಾಯವನ್ನ ಆ ವಾಗ್ದೇವಿ ಹೇಗೆ ನುಡಿಸ್ತಾಳೋ ಹಾಗೆ ನುಡಿಯೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಇದು ಭಗವದ್ವಾಕ್ಯಾತ್ ಲಬ್ಧ ಪ್ರಶ್ನಬೀಜಃ. ಅರ್ಜುನ ಉವಾಚ. ಶಾಸ್ತ್ರವೇ ನಮಗೆಲ್ಲವೂ ಪ್ರಮಾಣ. ಏಕೆಂದರೆ ಶಾಸ್ತ್ರದಲ್ಲಿ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಎರಡನ್ನೂ ನಮಗೆ ನಿರ್ದೇಶನವನ್ನ ಕೊಟ್ಟಿದೆ. ಇಲ್ಲಿ ಅದನ್ನೇ ಆಧಾರವಾಗಿ ಇಟ್ಕೊಂಡು ಅರ್ಜುನ ಭಗವಂತನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ. ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಂ ಆಹೋ ರಜಸ್ತಮಃ. ಇಲ್ಲಿ ಗುಣತ್ರಯ ವಿಭಾಗದಲ್ಲಿ 3 ಗುಣಗಳನ್ನು ಹೇಳಿದ್ರಲ್ಲ, ಅದನ್ನ ಇಲ್ಲಿ ಅವರು ಮಾಡ್ತಕ್ಕಂತಹ ಕಾರ್ಯ ಸಾತ್ವಿಕವೋ ರಾಜಸಿಕವೋ ತಾಮಸಿಕವೋ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏ ಶಾಸ್ತ್ರವಿಧಿ ಮುತ್ಸೃಜ್ಯ, ಈ ಶಾಸ್ತ್ರವನ್ನ ಬಿಟ್ಟು ಯಜಂತೆ ಶ್ರದ್ಧೆಯಾನ್ವಿತಾಃ, ಅವ್ರಿಗೆ ಶಾಸ್ತ್ರಗಳೇನು ಗೊತ್ತಿಲ್ಲ, ಆದರೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಪೂಜಾದಿಗಳನ್ನ. ಅವ್ರಿಗೆ ತೇಷಾಂ ನಿಷ್ಠಾ ತು ಕಾ ಕೃಷ್ಣ, ಅವ್ರ ಪೂಜೆ ಎಂಥದ್ದು ಅಂತ ಪ್ರಶ್ನೆ ಮಾಡ್ತಾನೆ. ಸತ್ವವೋ ರಜವೋ ತಮವೋ ಅಂತ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೆ ಭಗವಂತ ಹೀಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ತ್ರಿವಿಧಾ ಭವತಿ ಶ್ರದ್ಧಾ, 3 ವಿಧವಾದಂತಹ ಶ್ರದ್ಧೆಗಳು ಇರುತ್ತೆ. ದೇಹಿನಾಂ ಸ ಸ್ವಭಾವ, ಅವರ ಗುಣಕ್ಕೆ ಅನುಸಾರವಾಗಿ, ಅಂದ್ರೆ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳ ಅನುಸಾರವಾಗಿ ನಾವು ಹುಟ್ಟಿದೀವಲ್ಲ, ಆ ಪೂರ್ವಜನ್ಮದ ವಾಸನೆಗೆ ಅನುಗುಣವಾಗಿ ನಮ್ಮ ಕರ್ಮ ಅಂತ ಸ್ವಭಾವ ಇರುತ್ತೆ. ಸಾತ್ವಿಕಿ ರಾಜಸಿ ಮತ್ತು ತಾಮಸಿ ಚ ಇತಿ, ಹೀಗೆ ಇರುತ್ತೆ, ಅದನ್ನ ಕೇಳು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ.
ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧ ಸ ಏವ ಸಹ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಪ್ರತಿಯೊಬ್ಬನಲ್ಲೂ ಶ್ರದ್ಧೆ ಅನ್ನೋದು ಸತ್ವರೂಪವಾಗಿರುತ್ತೆ. ಯಾರಲ್ಲಿ ಸತ್ವಗುಣ ಅಧಿಕವಾಗಿರುತ್ತೋ ಅವ್ರನ್ನ ನಾವು ಮನುಷ್ಯರಲ್ಲೇ ಕೆಲವ್ರಿಗೆ ಹೇಳ್ತೀವಲ್ಲ, ಅವರು ನಿಜವಾಗ್ಲೂ ಮನುಷ್ಯರಲ್ಲಪ್ಪ, ಅವ್ರು ದೇವ್ರೇ ಅವರು ಅಂತ ಹೇಳ್ತೀವಿ ಅಂತ ಕೇಳಿಸ್ಕೊಂಡಿರ್ತೀವಿ. ಅಂದ್ರೆ ಅಂಥವ್ರಲ್ಲಿ ಸಾತ್ವಿಕ ಗುಣ ಹೆಚ್ಚಾಗಿರುತ್ತೆ. ಶ್ರದ್ಧಾಮಯೋ ಅಯಂ ಪುರುಷೋ ಯೋ ಶ್ರದ್ಧ ಸ ಏವ ಸಹ. ಯಾರು ಶ್ರದ್ಧಾಮಯನಾಗಿರ್ತಾನೋ ಅವನಲ್ಲಿರ್ತಕ್ಕಂತಹ ಆ ಶ್ರದ್ಧೆ ಅಂತಕ್ಕಂಥದ್ದು ಜಾಸ್ತಿ ಇದ್ರೆ ಅವನು ನಾನೇ ಅಂತ ಹೇಳ್ತಾನೆ. ಅಂದ್ರೆ ಅವನಲ್ಲಿ ಶ್ರದ್ಧೆಯಿಂದ ಇರ್ತಕ್ಕಂಥ ಮನುಷ್ಯನಲ್ಲಿ ಆ ಭಗವಂತನ ಸಾನ್ನಿಧ್ಯ ಇದೆ. ಆ ಸಾನ್ನಿಧ್ಯ ಇದ್ರೇನೆ ನಾವು ಆ ರೀತಿ ನಡ್ಕೊಳಕ್ಕಾಗದು ಅಂತ. ಅವನ ಕರ್ಮಗಳು, ಹಿಂದಿನ ಜನ್ಮದಲ್ಲಿ ಕರ್ಮಗಳು ಅಷ್ಟು ಪುಣ್ಯತಮವಾಗಿರುತ್ತೆ. ಆ ಪುಣ್ಯತಮವಾಗಿರೋದ್ರಿಂದ ಅವನು ಈ ಜನ್ಮದಲ್ಲಿ ಸಾತ್ವಿಕನಾಗಿರ್ತಾನೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ, ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಶ ರಾಜಸಾಹ ಪ್ರೇತಾನ್ ಭೂತಗಣಾಂಶ ಅನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕ ಜನಗಳು ದೇವತೆಗಳನ್ನ ಪೂಜೆ ಮಾಡ್ತಾರೆ ಸಾತ್ವಿಕ ರೀತಿಯಿಂದ. ಯಕ್ಷರನ್ನ, ರಾಕ್ಷಸರನ್ನ, ಮಿಕ್ಕ ತಾಮಸ ಜನರು ಪ್ರೇತಗಳನ್ನ, ಭೂತಗಳನ್ನ ಪೂಜೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಯಕ್ಷರನ್ನ ಪೂಜೆ ಮಾಡ್ತಕ್ಕಂಥವ್ರು ಅಥವಾ ಕುಬೇರನ್ನ ಪೂಜೆ ಮಾಡ್ತಕ್ಕಂಥವ್ರು. ಯಾಕೆ ಕುಬೇರನ್ ಪೂಜೆ ಮಾಡಿದ್ರೆ ಅವನು ಧನ ಅಧಿಪತಿ, ಅವನ ಪೂಜೆ ಮಾಡಿದ್ರೆ ನಮಗೆ ಧನ ಸಿಗತ್ತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಕೆಲವರು ಕುಬೇರನ್ ಪೂಜೆಯನ್ನ ಮಾಡ್ತಾರೆ. ಕೆಲವು ಯಕ್ಷಿಣಿಯರನ್ನ ಪೂಜೆ ಮಾಡ್ತಾರೆ, ಅವೆಲ್ಲ ಬೇಗ ಫಲವನ್ನ ಕೊಡತ್ತೆ ಅನ್ನೋ ಥರದಲ್ಲಿ. ಅವ್ರನ್ನ ರಾಜಸಿಕರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ತಾಮಸ ಗುಣದವರಾದ್ರೆ ಆಭಿಚಾರಿಕ, ಅಂದ್ರೆ ಈ ಮಾಟ ಮಂತ್ರ ಇತ್ಯಾದಿಗಳನ್ನ ಮಾಡ್ತಾರಲ್ಲ, ಅವರನ್ನ ತಾಮಸ ಜನ ಅಂತ ಹೇಳ್ತಾರೆ. ಅವರು ಪ್ರೇತಗಳನ್ನ, ಭೂತಗಣಗಳನ್ನ ಹೋಗಿ ಸ್ಮಶಾನದಲ್ಲಿ ಎಲ್ಲ ಪೂಜೆ ಮಾಡ್ತಾರಲ್ಲ, ಅಂಥವ್ರು ಅವರೆಂಥವ್ರು ಅಂದ್ರೆ ತಾಮಸ ಜನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈ ತಾಮಸ ರೀತಿಯಾಗಿ ಪೂಜೆ ಮಾಡ್ತಕ್ಕಂಥದ್ದು ಬೇಗ ಏನಾದರೂ ಒಲಿದ್ರೂ ಕೂಡ ಅದು ಅಷ್ಟೇ ಬೇಗ ನಾಶ ಆಗತ್ತೆ. ಯಾವುದು ಅರ್ಜೆಂಟಾಗಿ ಬರುತ್ತೋ ಅದು ಅರ್ಜೆಂಟಲ್ಲಿ ಹೊಟ್ಟೋಗ್ಬಿಡುತ್ತೆ. ಯಾವುದು ನಿಧಾನವಾಗಿ ಬರುತ್ತೋ ಅದು ನಮ್ಮ ಹತ್ರ ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ನಮ್ಮ ಆಹಾರಗಳು ಹೇಗಿರ್ಬೇಕು ಅನ್ನೋದನ್ನು ಕೃಷ್ಣ ಮುಂದೆ ಹೇಳ್ತಾನೆ. ನಮ್ಮ ಕಾರ್ಯಗಳು ಯಾವಾಗಲೂ ಸಾತ್ವಿಕವಾಗಿರಬೇಕು, ಆಹಾರವು ಸಾತ್ವಿಕವಾಗಿರಬೇಕು, ನಡೆನುಡಿ ಸಾತ್ವಿಕವಾಗಿ ಇರಬೇಕು. ಮುಂದೆ ಶ್ರೀಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ, ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಅಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯೆ ಅಸುರ ನಿಶ್ಚಯಾನ್. ಕರ್ಷಯಂತಹ, ಯಾರು ಈ ದೇಹವನ್ನ ಕೃಶಗೊಳಿಸ್ತಾ ಭೂತಗ್ರಾಮಗಳು, ಜಲಭೂತ ಅಂದ್ರೆ ಪಂಚಭೂತಗಳಿಂದ ಈ ದೇಹ ಆಗಿರೋದ್ರಿಂದ ಅದನ್ನ ಅಚೇತಸರಾಗಿ ಅಂದ್ರೆ ಅದಕ್ಕೆ ತೊಂದರೆ ಕೊಟ್ಕೊಂಡು, ಮಾಂ ಚೈವ ಅಂತ ಶರೀರಸ್ಥಂ ತಾನ್ ವಿದ್ಯೆ ಅಸುರ ನಿಶ್ಚಯಾನ್. ಎಲ್ಲರಲ್ಲೂ ಭಗವಂತನ ಒಂದು ಸಾನ್ನಿಧ್ಯ ಇದ್ದೇ ಇರುತ್ತೆ. ಕರ್ಮಾನುಸಾರವಾಗಿ ಸ್ವಲ್ಪ ಅವರಲ್ಲಿ ಸಾತ್ವಿಕ ಗುಣ ಹೆಚ್ಚಾಗಿದ್ದಾಗ ಅವರನ್ನ ದೈವಾಂಶ ಸಂಭೂತರು ಅಂತ ಹೇಳ್ತೀವಿ. ಕಡಿಮೆ ಇದ್ದಾಗ ಅವರಲ್ಲಿ ದೈವಾಂಶ ಕಡಿಮೆ ಇದೆ ಅಂತ ಹೇಳಬಹುದು ವ್ಯಾವಹಾರಿಕವಾಗಿ. ಆದರೆ ಅಲ್ಲಿ ಭಗವಂತನ ಸಾನ್ನಿಧ್ಯ ಇದ್ದೇ ಇದೆ, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ನೀವು ಆ ಶರೀರವನ್ನು ಹಿಂಸೆ ಕೊಟ್ಕೊಂಡು ಕರ್ಮಗಳನ್ನ ಮಾಡೋದು ಬಹಳ ತಪ್ಪು ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಅತಿಯಾಗಿ ತಿಂದ್ರೂ ಕಷ್ಟ, ಅತಿಯಾದ ಉಪವಾಸ ಮಾಡಿದ್ರು ಕಷ್ಟ. ಅತಿ ಅನ್ನೋದು ಯಾವುದಾದ್ರೂ
ಕಷ್ಟ. ಅದಕ್ಕೆ ಹೇಳಿದ್ರು ಶಾಸ್ತ್ರದಲ್ಲಿ ಒಂದೇ ಮಾತು, ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳಿ. ಹಾಗಾಗಿ ಎಲ್ಲವನ್ನು ಇತಿಮಿತಿಯೊಳಗಡೆನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಮುಖ್ಯ ಏನಾಗುತ್ತೆ, ನಾವು ಮೊದಲನೇದಾಗಿ ತಗೊಳ್ತಕ್ಕಂಥ ಆಹಾರ. ಆ ಆಹಾರ ಹೇಗಿರುತ್ತೋ ನಮ್ಮ ವರ್ತನೆ ಆಗಿರುತ್ತೆ. ಆಹಾರ ಅಂತಂದ್ರೆ ಬರೀ ದೇಹಕ್ಕೆ ತಿನ್ನೋದಲ್ಲ, ವಿಷಯವನ್ನು ಕೂಡ ನಾವು ತಗೊಳ್ಳೋ ರೀತಿ ಮೇಲೆ ನಮ್ಮ ಸ್ವಭಾವ ಇರುತ್ತೆ. ಯಾತಿಕೆ ಅಂದ್ರೆ ಒಂದು ಸರಳವಾಗಿರೋ ವಿಚಾರವನ್ನ ನಾವು ತುಂಬಾ ಕಷ್ಟ ಅಂತ ತಗೊಂಡ್ಬಿಟ್ರೆ ಅದನ್ನ ನಾವು ನೆರವೇರಿಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಏನೇನೋ ಕಷ್ಟಪಡ್ತೀವಿ. ಅದನ್ನ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾನೆ ಭಗವಂತ. ಆಯುಸ್ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ತಸ್ಯಾಹ ಸ್ನಿಗ್ಧಾಃ ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯಾ. ಆಯುಸ್ಸು ಕೊಡ್ತಕ್ಕಂಥದ್ದು, ಆಯುಹು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ. ಯಾವುದನ್ನ ತಗೊಂಡ್ರೆ ನಮಗೆ ಆಯುಸ್ಸು ಹೆಚ್ಚಿಗೆ ಆಗುತ್ತೋ, ಯಾವುದನ್ನ ತಗೊಂಡ್ರಿಂದ ನಮಗೆ ಸತ್ವ ಇರುತ್ತೋ, ಬಲ ಇರುತ್ತೋ, ಆರೋಗ್ಯ ಉಂಟಾಗುತ್ತೋ, ಸುಖ ಪ್ರೀತಿ ಉಂಟಾಗುತ್ತೋ, ಇವೆಲ್ಲ ಪ್ರೀತಿ ವಿವರ್ಧನಾ ವೃದ್ಧಿಗೊಳಿಸುತ್ತೋ ಅವೆಲ್ಲ ಏನು ಅಂತಂದ್ರೆ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಈಗ ಆಯುಷ್ಯ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಮ್ಮ ದೇಹಕ್ಕೆ ಯಾವುದು ಜೀರ್ಣವಾಗಿ ಶಕ್ತಿಯನ್ನ ಉಂಟು ಮಾಡುತ್ತೋ, ಬಲವನ್ನ ಉಂಟು ಮಾಡುತ್ತೋ, ಒಂದು ಸತ್ವ ಸಾತ್ವಿಕವಾದಂತಹ ಬಲ ಇರಬೇಕು. ಮತ್ತೆ ಅದರಲ್ಲಿ ಹುರುಳಿಲ್ಲ ಅಂತ ಹೇಳ್ತಾರಲ್ಲ, ಮಾತಲ್ಲಿ ಹುರುಳಿಲ್ಲ, ಅಥವಾ ಈ ದೇಹ ದಪ್ಪಗಿರುತ್ತೆ ನೀರ್ಮಯಿ ಅಂತ ಹೇಳ್ತಾರಲ್ಲ. ಸತ್ವ ಅಂದ್ರೆ ಏನು? ಅದು ಬಲಯುಕ್ತವಾಗಿದೆ. ಅದರಲ್ಲಿ ತಿಳ್ಕೊಳ್ಳತಕ್ಕಂಥದ್ದು ಅಥವಾ ಮಾಡ್ತಕ್ಕಂತಹ ಕರ್ಮದಲ್ಲಿ ಒಂದು ವಿಧವಾದಂತಹ ತೂಕದ, ಅಂದ್ರೆ ಅದು ಉಪಯೋಗಕ್ಕೆ ಬರ್ತಕ್ಕಂತಹ ವಿಚಾರಗಳಿರುತ್ತಲ್ಲ, ಅಂಥದ್ದನ್ನ ಸತ್ವ ಇರೋದು. ಮತ್ತೆ ಸುಖ ಪ್ರೀತಿ, ಅದು ತಿಂದ ಆಹಾರ ನಮಗೂ ಸುಖವಾಗಿ ಜೀರ್ಣ ಆಗ್ಬೇಕು. ಇಲ್ಲಾಂದ್ರೆ ಕಷ್ಟ ಅಲ್ವಾ. ಕೆಲವು ಆಹಾರಗಳಿಂದ ಜೀರ್ಣ ಆಗದೆ ಕಷ್ಟ ಆಗತ್ತೆ, ಹಿಂಸೆ ಆಗತ್ತೆ ಅದು ಜೀರ್ಣ ಆಗಿ ಹೋಗೋ ತನಕ. ಮತ್ತೆ ಅದು ಪ್ರೀತಿಯಾಗಿ ಇರಬೇಕು. ಕೆಲವರಿಗೆ ಸಿಹಿ ಇಷ್ಟ, ಕೆಲವರಿಗೆ ಖಾರ ಇಷ್ಟ, ಕೆಲವರಿಗೆ ಉಪ್ಪು ಅಂದ್ರೆ ಇಷ್ಟ. ಆದ್ರೆ ಇಲ್ಲಿ ಸರ್ವತ್ರ ಅತಿ ಅನ್ನಂತೂ ಸರ್ವತ್ರ ವರ್ಜಯೇತ್, ಯಾವುದನ್ನು ಅತಿ ಆಗ್ಬಾರ್ದು. ಹಾಗಾಗಿ ನಮಗೆ ಅದನ್ನ ತಿಂದಾಗ ಸುಖವಾಗಿರ್ಬೇಕು, ಪ್ರೀತಿಯಾಗಿರ್ಬೇಕು. ನಾವು ಆ ಆಹಾರ ತಿಂದಾಗ ಬೇರೆ ಜೊತೆ ಆ ಥರ ಸೌಮ್ಯವಾಗಿ ನಡ್ಕೊಳ್ತಕ್ಕಂಥ ಆಹಾರವನ್ನ ತಿನ್ಬೇಕು. ತಸ್ಯಾಹ ಸ್ನಿಗ್ಧಾಃ ಸ್ಥಿರಾ ಹೃದಯ ಆಹಾರಾಹ ಸಾತ್ವಿಕ ಪ್ರಿಯಾಹ. ಅದು ರಸ ಸಹಿತವಾಗಿರ್ಬೇಕು, ರಸೋಪೇತವಾಗಿರ್ಬೇಕು. ಆ ರಸ ಅನ್ನೋದು ಇಲ್ಲ ಅಂತಂದಾಗ ರುಚಿ ಏನ್ ಗೊತ್ತಾಗತ್ತೆ ನಮ್ಗೆ? ಗೊತ್ತಾಗೋದಿಲ್ಲ. ಸ್ನಿಗ್ಧಾಹ, ಸ್ನಿಗ್ಧ ಅಂತಂದ್ರೆ ಸ್ನೇಹಯುಕ್ತವಾಗಿರ್ಬೇಕಂದ್ರೆ ಅದು ನಮಗೆ ತಿನ್ಬೇಕಾದ್ರೆ ಕಷ್ಟಪಟ್ಟು ಅತಿಯಾದ ಖಾರ, ಅತಿಯಾದ ಖಾರ ತಿಂದೇ ಇದ್ದವ್ರಿಗೆ ಖಾರ ಜಾಸ್ತಿ ಕೊಡ್ಬಿಟ್ರೆ ಅತೀ ಅನ್ಸ್ಬಿಡುತ್ತೆ, ಕಷ್ಟಪಟ್ಕೊಂಡು ತಿನ್ಬೇಕಾಗತ್ತೆ. ಅಥವಾ ಸಿಹಿ ತಿಂದಿದ್ದವ್ರಿಗೆ ಸಿಹಿ ಜಾಸ್ತಿ ತಿಂದ್ಬಿಟ್ರೆ ಅವ್ರು ಕಷ್ಟಪಟ್ಕೊಂಡು ತಿನ್ಬೇಕಾಗತ್ತೆ. ಕೆಲವ್ರು ಖಾರ ಜಾಸ್ತಿ ತಿನ್ನೋರಿಗೆ ಖಾರ ಕಡಿಮೆ ಕೊಟ್ಬಿಟ್ರೆ ಅವ್ರಿಗೆ ರುಚಿ ಅನ್ಸಲ್ಲ. ಸಿಹಿ ಅಂಶ ಜಾಸ್ತಿ ಇರ್ಬೇಕು ಅಂತ ಅಪೇಕ್ಷೆ ಪಟ್ಟವ್ರಿಗೆ ಕಡಿಮೆ ಸಿಹಿ ಹಾಕಿದ್ರೆ ಅದು ಸಿಹಿನೇ ಅನ್ಸಲ್ಲ. ಹಾಗೆ ನಮ್ಮ ಒಂದು ಗುಣಕ್ಕೆ ತಕ್ಕನಾಗಿ ಅಥವಾ ನಮ್ಮ ಆಹಾರ ಪದ್ಧತಿ ನಾವು ಏನ್ ಮಾಡ್ಕೊಂಡು ಬಂದಿರ್ತೀವಿ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಆಹಾರವನ್ನೇ ತಗೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಸ್ನಿಗ್ಧಾಹ ಅಂದ್ರೆ ಸ್ನೇಹವಂತಹ ಅಂತ. ಸ್ಥಿರಾಹ, ನಾವು ಒಂದ್ಸತಿ ಆಹಾರವನ್ನ ತಗೊಂಡ್ರೆ ಅದು ಒಂದು 3-4 ಗಂಟೆ 5 ಗಂಟೆ ಅಷ್ಟೊತ್ತಾದ್ರೂ ಅದು ನಮಗೆ ದೇಹದಲ್ಲಿ ಹಸುವು ಅಂತ ಅನ್ನಿಸ್ಬಾರ್ದು. ಯಾಕೆಂದ್ರೆ ಬೇರೆ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಇಲ್ಲಿ ಹೊಟ್ಟೆ ಹಸುವಾಗ್ತಾ ಇದ್ರೆ ನಾವು ಓದಕ್ ಕೂತ್ಕೊಂಡಾಗ್ಲೂ ಅದು ಕಾನ್ಸಂಟ್ರೇಷನ್ ಬರಲ್ಲ.
ಸ್ವಲ್ಪ ಏನ್ ಕೆಲಸ ಮಾಡೋಕ್ಕೂ ಬರಲ್ಲ. ಅದನ್ನೇ ತೈತ್ತಿರೀಯ ಉಪನಿಷತ್ತಲ್ಲಿ ಹೇಳ್ತಾನೆ, ಮಗನಿಗೆ ನೀನು ಉಪವಾಸ ಮಾಡು ಅಂತ ಹೇಳಿ 15 ದಿವಸ ಉಪವಾಸ ಹಾಕಿದ್ಮೇಲೆ ಕೇಳೋ ಮಂತ್ರಗಳನ್ನ ಅಂತಂದ್ರೆ ಅವನ ಹಸುವಿನಿಂದ ಒದ್ದಾಡಿ ಜ್ಞಾಪಕನೇ ಬರೋದಿಲ್ಲ ಮಂತ್ರಗಳು. ಆಮೇಲೆ ಹೋಗಿ ಆಹಾರವನ್ನ ತಿಂದು ಬಾ ಅಂತ ಹೇಳ್ತಾನೆ. ಆಹಾರವನ್ನು ತಿಂದು ಬಂದ ಮೇಲೆ ಮತ್ತೆ ಅವನಿಗೆ ಪುನಃ ಎಲ್ಲ ಸ್ಮರಣೆಗೆ ಬರುತ್ತೆ. ಚೆನ್ನಾಗಿ ಅಧ್ಯಯನ ಮಾಡಿದವನಿಗೆ ಆ ಥರ ಆಯ್ತು ಅಂತಂದ್ರೆ ಬೇರೆಯವ್ರ ಕತೆ ಏನು? ಹಾಗಾಗಿ ಆಹಾರ ಅನ್ನೋದು ಮುಖ್ಯ. ಅದು ನಮಗೆ ಹೆಚ್ಚಿನ ಕಾಲ ಆಹಾರದ ಬಗ್ಗೆ ಗಮನ ಬರದೆ ನಾವು ಮಾಡೋ ಕೆಲಸದಲ್ಲಿ ಒಂದು ಏಕಾಗ್ರತೆ, ಕಾನ್ಸಂಟ್ರೇಷನ್ ಬರಬೇಕು ಅಂದ್ರೆ ಅದು ಅಷ್ಟು ಕಾಲ ಇರಬೇಕು ಸ್ಥಿರ ಅಂತಂದ್ರೆ. ಈ ಕೆಲವೆಲ್ಲ ತಿಂದಾಗ ಈ ಹೋಟ್ಲಲ್ಲಿ ತಿಂದಾಗ ಹೊಟ್ಟೆ ತುಂಬಿತು ಅನ್ಸತ್ತೆ, ಆದ್ರೆ ಸ್ವಲ್ಪ ಹೊತ್ತಿಗೆ ಮತ್ತೆ ಹಸು ಅನ್ಸುತ್ತೆ. ಆ ಥರ ಇರಬಾರ್ದು. ಅದು ಒಂದು ನಿರ್ದಿಷ್ಟ ಪ್ರಮಾಣ ಕಾಲ ತನಕ ಇರಬೇಕದು. ಮತ್ತೆ ಅದು ನಾವು ತಿಂತಕ್ಕಂಥದ್ದು ಆಹಾರ ಖುಷಿಯಾಗಿ ತಿನ್ಬೇಕು, ಹೃದಯ ಪ್ರಿಯ ಆಹಾರ ಅಂದ್ರೆ ಸಂತೋಷವಾದ ಥರ ತಿನ್ಬೇಕು. ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ತಿಂತಾರೆ, ಏನ್ ತಿಂತಾ ಇದೀವಿ ಅಂತಾನೆ ಗೊತ್ತಾಗಲ್ಲ, ಅದ್ರ ರುಚಿನೂ ಗೊತ್ತಾಗಲ್ಲ. ಮತ್ತೆ ಊಟ ಮಾಡ್ಬೇಕಾದ್ರೆ ಅದನ್ನ ಖುಷಿಯಾಗಿ ಊಟ ಮಾಡಬೇಕು. ಯಾಕೆಂದ್ರೆ ಆಹಾರ ಅಂತಕ್ಕಂಥದ್ದು ಬರೀ ಹೊಟ್ಟೆ ತುಂಬಿಸೋದಲ್ಲ, ದೈಹಿಕವಾಗಿ ಅಲ್ಲದೇನೆ ಮಾನಸಿಕವಾಗಿ ಕೂಡ ಅದು ಬಹಳ ಪರಿಣಾಮ ಬೀರುತ್ತೆ. ಆದ್ರಿಂದ ಹೃದಯಾಹ ಅಂತ ಹೇಳಿದ್ರು. ಯಾಕೆಂದ್ರೆ ಮನಸ್ಸು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಲ್ಲ ಕೆಲಸಗಳಿಗೂ. ಈ ರೀತಿಯ ಆಹಾರವನ್ನ ಯಾರು ತಿಂತಾರೋ ಅವರು ಸಾತ್ವಿಕ ಪ್ರಿಯ, ಅಥವಾ ಸಾತ್ವಿಕರಿಗೆ ಇಷ್ಟವಾದಂತ ಆಹಾರ ಹೀಗೆ ಇರುತ್ತೆ ಅಂತೆಲ್ಲ ಅದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟ ಭಗವಂತ. ಇನ್ನ ರಾಜಸಿಕ ಆಹಾರಗಳು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಟ್ಟೊಂಬ್ಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಮಯ ಪ್ರದಾಹ. ಕಟು ಅಂದ್ರೆ ಅಲ್ಲಿ ತೀಕ್ಷ್ಣವಾಗಿರ್ತಕ್ಕಂಥ ಆಹಾರ. ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ಅತ್ಯುಷ್ಣ ಕೆಲವರು ತುಂಬಾ ಬಿಸಿ ಊಟ ಮಾಡ್ತಾರೆ. ಅತಿಯಾದ ಬಿಸಿಯಾಗಿ ಊಟ ಮಾಡಬಾರ್ದು, ಅಥವಾ ತುಂಬಾ ತಣ್ಣಗಿರೋದನ್ನು ತಿನ್ನಬಾರ್ದು ಅಂತ ವಿಜ್ಞಾನ ಕೂಡ ಹೇಳುತ್ತೆ. ಯಾವಾಗಲೂ ಅತಿ ಬಿಸಿ ತಿಂತಾ ಇದ್ದೇನಾಗುತ್ತೆ, ನಾಲ್ಗೆ ಸೆನ್ಸೇಷನ್ ಕಳ್ಕೊಳ್ಳುತ್ತೆ. ಅತಿ ತಣ್ಣಗಿರ್ತಕ್ಕಂಥ ಆಹಾರ ತಿಂದ್ರು ಕೂಡ ನಾಲ್ಗೆ ಸೆನ್ಸೇಷನ್ ಕಳ್ಕೊಳ್ಳುತ್ತೆ. ನಮಗೆ ಅದ ಕಂಟಿನ್ಯೂ ಆಗ್ಬಿಟ್ಟು ನಾಲ್ಗೆ ಸೆನ್ಸೇ ಇಲ್ಲ ಅಂತಂದ್ರೆ ನೀವು ಏನ್ ಆಹಾರ ತಿಂತೀರಾ ನಿಮ್ಗೆ ರುಚಿ ಹೇಗೆ ಗೊತ್ತಾಗ್ಬೇಕು? ಅವಾಗ ನಿಮ್ಗೇನು ಉಪಯೋಗ ಇಲ್ಲ. ನಾವು ತಿನ್ಬೇಕಾದ್ರೆ ಆ ಲಾಲಾರಸ ಸೇರ್ಕೊಂಡು ನಾವು ಚೆನ್ನಾಗಿ ಅಗದು ಲಾಲಾರಸ ಜೊತೆ ಬೆರೆಸಿ ನುಂಗಿದಾಗ ಆಹಾರ ಸರಿಯಾಗಿ ಜೀರ್ಣ ಆಗತ್ತೆ. ಯಾತಕ್ಕೋಸ್ಕರ ರುಚಿಯಾಗಿ ಮಾಡ್ಬೇಕು, ಶುಚಿಯಾಗಿ ಮಾಡ್ಬೇಕು ಅಂತಂದ್ರೆ ಈ ಮನುಷ್ಯ ದೇಹ ಬದುಕಿರ್ಬೇಕಾದ್ರೆ ಆಹಾರನೂ ಮುಖ್ಯ. ಬದುಕಕ್ಕೋಸ್ಕರ ತಿನ್ಬೇಕು, ತಿನ್ನಕ್ಕೋಸ್ಕರನೇ ಬದುಕಬಾರ್ದು ಅಂತ ಹೇಳ್ತಾರಲ್ಲ. ಅದರ ಹೇಳಿದ್ರು ಕೂಡ ಮನುಷ್ಯನಿಗೆ ಆಹಾರ, ನೀರು, ಗಾಳಿ ಇದಿಷ್ಟು ಅತ್ಯಂತ ಅವಶ್ಯಕವಾದದ್ದು. ದುಡಿತಾನೆ ಮನುಷ್ಯ ಅಂದಮೇಲೆ ಅವನು ಸುಖವನ್ನು ಅನುಭವಿಸ್ಬೇಕಲ್ಲ. ಆ ಸುಖದಲ್ಲಿ ಊಟ ಅನ್ನೋದು ಒಂದು ಪ್ರಧಾನವಾದ ಅಂಗ. ಆದರೆ ವೇದಾಂತದಲ್ಲಿ ನಾವು ಭೋಗಕ್ಕೆ ಹೆಚ್ಚು ಅವಕಾಶವನ್ನ ಕೊಡದೆ ನಾವು ಸಾಧನೆಗೆ ಹೆಚ್ಚು ಸಮಯವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಭೋಗವನ್ನ ಅನುಭವಿಸ್ಬೇಡ ಅಂತ ಹೇಳಿಲ್ವಲ್ಲ. ಹಾಗಾಗಿ ಭೋಗ ಅಂತ ಅಂದ್ರೆ ನಾವು ಏನನ್ನ ಸುಖ ಅಂತ ಅನುಭವಿಸ್ತೀವೋ ಅದೆಲ್ಲ ಭೋಗನೆ. ಹಾಗಾಗಿ ಆ ಊಟ ಅಂತಕ್ಕಂಥದ್ದು ರುಚಿ ಸಿಕ್ಬೇಕಾಯ್ತು ಅಂದ್ರೆ ಆ ನಾಲಿಗೆಯಲ್ಲಿ ಇರ್ತಕ್ಕಂಥ ಟೇಸ್ಟ್ ಬಡ್ಸ್ ಅಂತ ಏನ್ ಹೇಳ್ತಾರೆ, ಅದು ಕೆಲಸ ಮಾಡ್ಬೇಕಾದ್ರೆ ಅತಿಯಾಗಿ ಬಿಸಿ, ಅತಿಯಾಗಿ ಕಣಗಿರೋದನ್ನ ತಿನ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾರು ಈ ತರ ಕಟು ಪದಾರ್ಥಗಳನ್ನ ತಿಂತಾರೋ ಅವ್ರಿಗೆ ಆಹಾರ ರಾಜಸಸ್ಯ ಇಷ್ಟ ದುಃಖ ಶೋಕ ಮಯ ಪ್ರದಾಹ. ಯಾವಾಗ ಈ ತರ ಆಹಾರವನ್ನ ತಿಂತಿರೋ ಅವಾಗ ಏನಾಗತ್ತೆ, ಅದ್ರ ಪರಿಣಾಮ
ದುಃಖ ಶೋಕ ಉಂಟಾಗತ್ತೆ, ರೋಗ ಇವೆಲ್ಲ ಉಂಟಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅತಿಯಾದಂತಹ ಈ ಪದಾರ್ಥಗಳು ಕಡೆಗೆ ಏನಾಗುತ್ತೆ, ಈ ಕಾಲದಲ್ಲಂತೂ ಸ್ವಲ್ಪ ಅಸಿಡಿಟಿ ಜಾಸ್ತಿ, ಸ್ವಲ್ಪ ಹುಳಿ ತಿಂದ್ರೂ ಅಸಿಡಿಟಿ, ಅಥವಾ ಉಪ್ಪಿನಂಶ ತಿಂದರೆ BP, ಸಕ್ಕರೆ ಜಾಸ್ತಿ ತಿಂದು ಸರಿಯಾಗಿ ಎಕ್ಸಸೈಸ್ ಮಾಡಲ್ಲ, ಅಥವಾ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಡಯಾಬಿಟೀಸ್. ಯಾತಕ್ಕೆ? ಎರಡು ಕಾರಣ. ಲೈಫ್ ಸ್ಟೈಲ್ ಅಂತಂದ್ರೆ ತಿನ್ಬೇಕಾದ್ರೆ ಮೊಬೈಲು ಇಲ್ಲ TV ಇಲ್ಲ ಎಲ್ಲೋ ಮಾತಾಡ್ಕೊಂಡು ತಿನ್ನೋದು, ಅದು ಸರಿಯಾಗಿ ಅಗಿಯೋದು ನುಂಗಲ್ಲ, ಆ ಲಾಲಾರಸ ಬೆರೆಯಲ್ಲ, ಹಾಗಾಗಿ ಸರಿಯಾಗಿ ಜೀರ್ಣ ಆಗಲ್ಲ ಒಂದು. ಇನ್ನೊಂದು, ದೈಹಿಕ ಶ್ರಮ ತುಂಬಾ ಕಡಿಮೆ. ಎರಡು ಕಾರಣಗಳಿಂದ ನಮ್ಗೆ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಅದು ಪ್ರಮಾಣ ಗೊತ್ತಾಗಲ್ಲ, ಎಲ್ಲೋ ನೋಡ್ಕೊಂಡು ತಿನ್ಬೇಕಾದ್ರೆ, ಅಥವಾ ಆತರ ತಿನ್ಬೇಕಾದ್ರೆ ಸರಿಯಾದ ಪ್ರಮಾಣದಲ್ಲಿ ತಿನ್ನಲ್ಲ. ಇದೆಲ್ಲಾನು ಏನಾಗುತ್ತೆ, ಕಡೆಗೆ ರೋಗಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆಹಾರವನ್ನ ಒಂದು ಯಜ್ಞ ಮಾಡ್ಬೇಕಾದ್ರೆ ಹೇಗೂ ಶ್ರದ್ಧೆಯಿಂದ ಮಾಡಬೇಕು, ಹಾಗೆ ಇದು ಕೂಡ ಒಂದು ಯಜ್ಞವೇ. ಯಾಕೆ? ಭಗವಂತ ನಮ್ಮಲ್ಲಿದ್ದಾನೆ, ಅವನಿಗೆ ಆಹಾರವನ್ನು ಕೊಡ್ತಾ ಇದ್ದೀವಿ, ತನ್ಮೂಲಕ ಈ ದೇಹ ಕೂಡ ಸರಿಯಾದ ರೀತಿಯಲ್ಲಿ ಸದೃಢವಾಗಿ ಇರಬೇಕು. ಹಾಗಾಗಿ ಊಟ ಮಾಡ್ಬೇಕಾದ್ರೂ ಕೂಡ ಶ್ರದ್ಧೆಯಿಂದ ಊಟ ಮಾಡಬೇಕು, ಅದರ ರುಚಿಯನ್ನು ನೋಡ್ಕೊಂಡು ಊಟ ಮಾಡಬೇಕು, ಹೀಗೆಲ್ಲ ಇರುತ್ತೆ. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಯಾತಯಾಮಂ ಗತರಸಂ ಪೂತಿ ಪರಿಷಿತಂ ಚ ಯದ್ ಉಚ್ಚಿಷ್ಟಮಪಿ ಚ ಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಸಾತ್ವಿಕರ ರಾಜಸಿಕರ ಆಹಾರ ಹೇಗಿರುತ್ತೆ ಅಂತ ಹೇಳಿದ್ಮೇಲೆ ತಮೋ ಗುಣದ ಆಹಾರ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇಲ್ಲಿ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯದ್, ತುಂಬಾ ವಾಸನಾಯುಕ್ತವಾಗಿರ್ತಕ್ಕಂಥದ್ದು, ಅಂದ್ರೆ ಸುಗಂಧ ಅಲ್ಲ, ದುರ್ಗಂಧಯುಕ್ತವಾಗಿರ್ತಕ್ಕಂಥದ್ದು ಅಂತ ಆಹಾರವನ್ನ ಯಾರು ತಿಂತಾರೋ, ಮತ್ತು ಗತರಸ, ಅದರಲ್ಲಿ ರಸವೇ ಇರೋದಿಲ್ಲ ಅಂತಹ ಆಹಾರ, ಪೂತಿ ಕೆಟ್ಟೋಗಿರ್ತಕ್ಕಂಥದ್ದು, ಪರ್ಯುಷಿತ ಅಂತಂದ್ರೆ ಹಳಸಿರ್ತಕ್ಕಂಥದ್ದು, ಹಳಸಿರೋದು, ಕೆಟ್ಟೋಗಿರೋದು, ಇವೆಲ್ಲ ಸೇರಿಸಿ ಇದನ್ನ ಬಹುಶಃ ಈ ಲಿಕ್ಕರ್ ಅಂತ ಹೇಳ್ತಾರಲ್ಲ, ಮದ್ಯಕ್ಕೆ ಇದೆಲ್ಲ ಹಾಕ್ತಾರೆ ಅಂತ ಹೇಳ್ತಾರೆ. ಅದು ಕುಡ್ದವ್ರ ಹತ್ರ ಬಂದ್ರೆ ಅವ್ರ ಬಾಯಿಂದ ಕೆಟ್ಟ ವಾಸನೆ ಬರ್ತಾ ಇರತ್ತಲ್ಲ, ಸಿಗರೇಟ್ ಸೇದಿದಾಗ ಕುಡ್ದಾಗ ಅವ್ರ ಹತ್ರ ಬಂದ್ಬಿಟ್ರೆ ಕೆಟ್ಟ ವಾಸನೆ ನಮಗೆ ತಡ್ಕೊಳಕ್ ಆಗಲ್ಲ. ಆ ತರದಂತ ಆಹಾರ ಯಾರು ತಿಂತಾರೆ. ಮತ್ತೆ ಉಚ್ಚಿಷ್ಟ ಅಂತಂದ್ರೆ ತಿಂದು ಬಿಟ್ಟಿರ್ತಕ್ಕಂಥ ಆಹಾರವನ್ನ ತಿನ್ಬಾರ್ದು ಅಂತ, ಬೇರೆಯವ್ರ ಎಂಜಲನ್ನ ತಿನ್ಬಾರ್ದು ಅಂತ. ಕೆಲವರೆಲ್ಲ ಒಂದೇ ತಟ್ಟಲ್ಲಿ ಎಲ್ಲ ತಗೊಂಡು ತಿಂತಾ ಇರ್ತಾರಲ್ಲ, ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಮೇಧ್ಯ ಅಂತಂದ್ರೆ ಯಾವುದು ತಿನ್ನೋದಕ್ಕೆ ಅರ್ಹವಲ್ಲವೋ ಅದು ಅಮೇಧ್ಯ, ಅಂದ್ರೆ ಹೊಲಸು ಅಂತನೂ ಆಗತ್ತೆ. ಇಲ್ಲಿ ಅಮೇಧ್ಯ ಅಂತಂದ್ರೆ ತಿನ್ನಕ್ಕೆ ಅರ್ಹವಲ್ಲದನ್ನ ತಿನ್ನೋದು ಅಮೇಧ್ಯ ಆಗುತ್ತೆ. ಅಂಥದನ್ನ ತಿನ್ನೋದಕ್ಕೆ ಯಾರು ಇಷ್ಟಪಡ್ತಾರೆ ಅಂತಂದ್ರೆ ತಾಮಸ ಗುಣ ಅವರು ಇಷ್ಟಪಡ್ತಾರೆ. ಈ ಮಾಂಸಾದಿಗಳೆಲ್ಲವೂ ಏನು ಅಂತಂದ್ರೆ ಅದು ಅಮೇಧ್ಯ ಲೆಕ್ಕನ, ಅದು ಹೊಲಸು, ಅದನ್ನು ತಿನ್ನಬಾರ್ದು ಅಂತಾನೆ ಶಾಸ್ತ್ರ. ಅದನ್ನು ತಿಂದಾಗ ಅವ್ರ ವರ್ತನೆ ಹೇಗಿರುತ್ತೆ, ರಾಕ್ಷಸ ವೃತ್ತಿಯಲ್ಲೇ ಇರುತ್ತೆ ಅವ್ರದ್ದು. ಹಾಗಾಗಿ ಅದನ್ನು ತಿನ್ನಬಾರ್ದು ಅಂತ ಹೇಳಿ 3 ವಿಧವಾದಂತಹ ಆಹಾರದ ಬಗ್ಗೆ ಹೇಳಿದ್ಮೇಲೆ ಈ 3 ವಿಧವಾದಂತಹ ಯಜ್ಞದ ಬಗ್ಗೆ ಹೇಳೋದಕ್ಕೆ ಹೊರಟಿಯಾನೆ ಶ್ರೀಕೃಷ್ಣ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದುಷ್ಟೋ ಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ಸಮಾಧಾಯ ಸಾತ್ವಿಕಾಃ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯುಜ್ಯತೆ, ಯಾರು ಯಜ್ಞವನ್ನ ಫಲಾಕಾಂಕ್ಷೆ ಇಲ್ಲದೇನೆ ಕೇವಲ ಕೃಷ್ಣಾರ್ಪಣ ಬುದ್ಧಿಯಿಂದ ಅಥವಾ ಈಶ್ವರಾರ್ಪಣ ಬುದ್ಧಿಯಿಂದ ಯಾರು ಮಾಡ್ತಾರೋ ಅವರು ಸಾತ್ವಿಕರು. ಎಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಾಃ, ಸಮಾಧಾನದಿಂದ
ಏರಿಳಿತ ಇಲ್ಲದೆ ಮನಸ್ಸನ್ನ ಒಂದೇ ಶ್ರದ್ಧೆಯಿಂದ ಯಾರು ಯಜ್ಞವನ್ನ ಮಾಡ್ತಾರೋ ಅವ್ರಿಗೆ ಸಾತ್ವಿಕರು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಯಾಕೆಂದ್ರೆ ನಾವು ಏನೇ ಒಂದು ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಸಮಾಧಾನ ಇದ್ರೇನೆ ಆ ಕೆಲಸ ಚೆನ್ನಾಗಾಗತ್ತೆ. ಸಮಾಧಾನ ಇಲ್ಲ ಅಂತಂದ್ರೆ ಆ ಕೆಲಸ ಹಾಳಾಗತ್ತೆ. ಮತ್ತೆ ಫಲಾಕಾಂಕ್ಷೆ ಇಲ್ಲದೇನೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಶ್ರದ್ಧೆ ಇರುತ್ತೆ. ಫಲಾಕಾಂಕ್ಷೆ ಇದ್ದಾಗ ಏನಾಗತ್ತೆ, ಮನಸ್ಸು ಇದಕ್ಕೆ ಫಲ ಉಂಟಾಗತ್ತೋ ಇಲ್ವೋ, ಎಷ್ಟು ಸಿಕ್ಕತ್ತೋ ಏನೋ, ಹೀಗೆ ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಫಲಾಕಾಂಕ್ಷೆನೇ ಇಲ್ಲ ಅಂದಾಗ ನಮಗೆ ಮನಸ್ಸು ಸಮಾಧಾನವಾಗಿರುತ್ತೆ. ಮುಂದೆ ಅದನ್ನ ಹೇಳ್ತಾನೆ ಶ್ರೀಕೃಷ್ಣ. ಅಭಿಸಂಧಾಯಾತು ಫಲಂ ಧರ್ಮಾರ್ಥಮಪಿ ಚೈವಯತು ಯುಜ್ಯತೆ ಭರತ ಶ್ರೇಷ್ಠತಂ ಯಜ್ಞ ವಿದ್ಯುರಾಜಸಂ. ಯಾರು ಫಲವನ್ನ ಅಪೇಕ್ಷೆ ಮಾಡಿಕೊಂಡು ಅದರಲ್ಲಿ ಅಭಿಸಂಧಾಯ ಮನಸ್ಸನ್ನ ಫಲದಲ್ಲಿ ಇಟ್ಕೊಂಡು ತೋರ್ಸ್ಕೊಳ್ಳೋಕ್ಕೋಸ್ಕರ ಕೆಲಸವನ್ನ ಮಾಡ್ತಾರೋ, ಯಜ್ಞಗಳನ್ನ ಮಾಡ್ತಾರೋ, ಅದು ರಾಜಸವಾದಂತಹ ಯಜ್ಞ ಅಂತ ಹೇಳಿ ಕೃಷ್ಣ ಇಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮುಂದೆ ತಾಮಸ ಯಜ್ಞವನ್ನು ವಿವರಣೆ ಮಾಡ್ತಾನೆ ಶ್ರೀಕೃಷ್ಣ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿ ನಿಷೇಧ ಅಂತ ಎರಡು ಪ್ರಧಾನವಾಗಿದೆ ಶಾಸ್ತ್ರದಲ್ಲಿ. ವಿಧಿ ಅಂದ್ರೆ ಹೀಗೆ ಮಾಡಬೇಕು ಅಂತ, ನಿಷೇಧ ಅಂದ್ರೆ ಇದನ್ನ ಮಾಡಬಾರ್ದು ಅಂತ ಹೇಳಿ. ಇಲ್ಲಿ ವಿಧಿಹೀನಂ ಅಂದ್ರೆ ಹೀಗೆ ಮಾಡಬೇಕು ಅನ್ನೋದನ್ನ ಬಿಟ್ಟು ಇನ್ಯ ಹೇಗೋ ಮಾಡೋದು. ಅಸೃಷ್ಟಾನ್ನಂ ಯಜ್ಞಯಾಗಾದಿಗಳಲ್ಲಿ ಅಥವಾ ನೀವು ಪೂಜೆ ಇತ್ಯಾದಿ ಏನೇ ಒಂದು ಸತ್ಕಾರ್ಯವನ್ನ ಮಾಡ್ತಿದ್ದೀರಾ ಅಂತಂದಾಗ ಅಲ್ಲಿ ಊಟ ಅನ್ನೋದು ಬಹಳ ಪ್ರಾಮುಖ್ಯವಾದಂತಹ ವಿಧಿ. ಏನೇ ಕೆಲಸ ಮಾಡಿದ್ರು ಕೂಡ, ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಿರೋ, ಒಂದು ಹೋಮವನ್ನು ಮಾಡ್ತಿರೋ, ಒಂದು ಮದುವೆ ಮಾಡ್ತಿರೋ, ಏನೇ ಕಾರ್ಯವನ್ನು ಮಾಡಿದ್ರು ಅಲ್ಲಿ ಭೋಜನಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಶಾಸ್ತ್ರಕಾರರು ಯುಗ ಯುಗಗಳಿಂದ. ಹಾಗಾಗಿ ಅಸೃಷ್ಟಾನ್ನಂ ಅಂತಂದ್ರೆ ಬಂದಿರ್ತಕ್ಕಂಥವ್ರಿಗೆ ಸರಿಯಾದ ರೀತಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಬಡಿಸ್ಬೇಕು ಅಂತ ಹೇಳಿ. ಒಬ್ಬೊಬ್ರಿಗೆ ಒಂದೊಂದು ಪದಾರ್ಥಗಳು ಇಷ್ಟ ಆಗತ್ತೆ. ಹಾಗಾಗಿ ನಮ್ಮ ಅಲ್ಲಿ ಎಲ್ಲ ರೀತಿಯಾದಂತಹ ಪದಾರ್ಥಗಳು ಇರುತ್ತೆ. ಸಿಹಿ, ಖಾರ, ಚೇಹ್ಯ, ಲೋಹ್ಯ ಅಂತ ಹೇಳಿ. ಅಂದ್ರೆ ಈ ಗೊಜ್ಜು ಯಾವುದು, ಲೇಹ್ಯ ಅಂದ್ರೆ ಸ್ವಲ್ಪ ಗಟ್ಟಿ ಇರ್ತಕ್ಕಂಥದ್ದು, ಚೋಹ್ಯ. ಲೇಹ್ಯ ಅಂದ್ರೆ ಸ್ವಲ್ಪ ಗಟ್ಟಿ ಇರ್ತಕ್ಕಂಥ. ಚೋಹ್ಯ ಅಂತಂದ್ರೆ ಈ ತೆಳುವಾಗಿರ್ತಕ್ಕಂತಹ ಗೊಜ್ಜು. ಈ ಹುಣಸೆ ಗೊಜ್ಜು ಈ ತರದ್ ಮಾಡಿರ್ತಾರ, ಖಾರ ಪೊಂಗಲ್ ಮಾಡಿದಾಗ ಹುಣಸೆ ಗೊಜ್ಜು ಮಾಡ್ತಾರಲ್ಲ, ಅದು ನೆಕ್ಕ ತರ ಇರುತ್ತೆ, ಆ ತರದ್ದು. ಚೋಖ್ಯ ಅಂದ್ರೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ. ಲೇಹ್ಯ ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಈ ಬಾಣಂತಿ ಲೇಹ ಅಂತ ಇರುತ್ತೆ, ಆ ತರದ್ದು. ಮತ್ತೆ ಈ ಗಟ್ಟಿಯಾಗಿ ಯಾವ್ದು ಸ್ವಲ್ಪ ಗಟ್ಟಿ ಇರ್ತಕ್ಕಂಥದ್ದು ಅದೆಲ್ಲ ಲೇಹ್ಯ. ಯಾವ್ದು ಚೋಖ್ಯ ಅಂದ್ರೆ ಸ್ವಲ್ಪ ನೀರಿನ ಅಂಶ ಇರ್ತಕ್ಕಂಥದ್ದು, ಈ ತರದ್ದು ಮಾಡಿರ್ತಾರೆ. ಸಿಹಿ ಅಂಶಗಳು ಇರ್ತಕ್ಕಂಥದ್ದು, ಉಪ್ಪಿನ ಅಂಶ ಇರ್ತಕ್ಕಂಥದ್ದು ಎಲ್ಲ ಮಾಡಿ ಅವ್ರಿಗೆ ಬಡಿಸಿದಾಗ ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಅವ್ರಿಗೆ ಸಂತೃಪ್ತಿ ಯಾವ ತರ ಬಡಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಸೃಷ್ಟಾನ್ನಂ, ಯಾರು ತಾಮಸಕರಿರ್ತಾರೆ ಅವರು ಸುಮ್ಮನೆ ಏನೋ ಒಂದಿಷ್ಟು ಹಾಕೊಂಡು ಹೋಗ್ಬಿಡೋದು, ಮತ್ತೆ ಅವ್ರನ್ನ ಸರಿಯಾಗಿ ವಿಚಾರಿಸಿ ಊಟ ಬಡಿಸೋದಿಲ್ಲ ಅವ್ರಿಗೆ. ಅದನ್ನು ಮಾಡ್ತಕ್ಕಂಥವ್ರು ತಾಮಸಿಕರು ಅಂತ ಹೇಳಿ ಬೈತಾ ಇದ್ದಾನೆ. ಮಂತ್ರಹೀನಂ, ಆ ಮಂತ್ರವನ್ನ ಸರಿಯಾಗಿ ಹೇಳಬೇಕು. ಉದಾತ್ತ ಅನುದಾತ್ತ ಸ್ವರಿತ ಈ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಹೇಳಬೇಕು. ಅದನ್ನು ಹೇಳದೆ ಇದ್ರೆ ಅದು ಪಾಪಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಮಂತ್ರಹೀನ, ಮಂತ್ರ ಇಲ್ಲದೆ ಇರ್ತಕ್ಕಂಥದ್ದು. ಅದಕ್ಷಿಣಂ, ಇಂತಿಂದ ಕಾರ್ಯಕ್ಕೆ ಇಷ್ಟಿಷ್ಟು ದಕ್ಷಿಣೆ ಕೊಡಬೇಕು ಅಂತ ಇರುತ್ತೆ, ಅದನ್ನು ಕೊಡದೇ ಇದ್ರೆ ಅದು ಕೂಡ ಫಲವನ್ನ ಕೊಡೋದಿಲ್ಲ. ಅದಕ್ಕೆ ಅದಕ್ಷಿಣಂ. ಶ್ರದ್ಧಾ ವಿರಹಿತಂ, ಶ್ರದ್ಧೆನೇ ಇಲ್ಲದೆ ನೀವು ಮೊಬೈಲಲ್ಲಿ ಮಾತಾಡ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಏನು ಉಪಯೋಗ, ಅಥವಾ ಇನ್ಯಾರನ್ನೋ ಮಾತಾಡ್ಸ್ಕೊಂಡು ನೀವು ಹೂವು ಹಾಕ್ತಾ ಇದ್ರೆ ಏನು ಉಪಯೋಗ. ಅಂಥದೆಲ್ಲ ಯಜ್ಞಗಳು ತಾಮಸಂ ಪರಿಚಕ್ಷತೆ, ಇದೆಲ್ಲ ತಾಮಸ ಗುಣವನ್ನ ಹೊಂದಿರ್ತಕ್ಕಂಥದ್ದು ಅಂತ ಹೇಳಿ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಹೀಗೆ ಮಾಡಬೇಡಿ, ಹೀಗೆ ಮಾಡಿ ಅನ್ನೋದನ್ನ ಸ್ಪಷ್ಟವಾದಂತಹ ನಿರ್ದೇಶನವನ್ನ ಭಗವದ್ಗೀತೆ ನಮಗೆ ಕೊಡ್ತಾ ಇದೆ. ಆಹಾರ ಆಯ್ತು, ಯಜ್ಞ ಆಯ್ತು,
ಮೂರು ಥರ ತಪಸ್ಸುಗಳನ್ನು ಇಲ್ಲಿ ಹೇಳಿಕೊಟ್ಟಿದ್ದಾನೆ. ಅಥವಾ ಇದಾನಿಂ ತಪಸ್ವಿದಂ ಮುಚ್ಚತೆ. ಏನು ತಪಸ್ಸು ಅಂದ್ರೆ ಏನು ಈ ಕಾಲಕ್ಕೆ ಅಂತಂದ್ರೆ, ದೇವ ದ್ವಿಜಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಇಲ್ಲಿ ಶಾರೀರಿಕವಾದಂತಹ ತಪಸ್ಸಿನ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ ಭಗವಂತ ಹೊರಟಿಯಾನೆ. ಶಾರೀರಿಕವಾಗಿ ಯಾವುದನ್ನು ಮಾಡಿರತಕ್ಕಂಥದ್ದು ಅಂತ ಹೇಳಿ. ದೇವ ದ್ವಿಜಗುರು ಪ್ರಾಜ್ಞಾ ಪೂಜನಂ. ನಾವು ದೇವತಾ ಪೂಜೆಗಳನ್ನು ಮಾಡಬೇಕು. ಮನುಷ್ಯ ಹುಟ್ಟುತ್ತಾನೆ 3 ಋಣಗಳನ್ನ ಹೊತ್ತುಕೊಂಡು ಹುಟ್ಟಿರ್ತಾನೆ ಅಂತ. ಒಂದು ದೇವಋಣ, ಒಂದು ಋಷಿ ಋಣ, ಇನ್ನೊಂದು ಪಿತೃಋಣವನ್ನ ಹೊತ್ತುಕೊಂಡು ಹುಟ್ಟಿರ್ತಾನೆ ಅಂತ ಹೇಳಿ. ಹಾಗಾಗಿ ದೇವತಾ ಪೂಜೆಗಳನ್ನ ಯಜ್ಞಯಾಗಾದಿಗಳನ್ನು ಮಾಡೋದ್ರಿಂದ ಆ ದೇವಋಣವನ್ನ ತೀರಿಸಾಗಿ ಆಯಿತು. ಯಾರಿಗೆ ಮಂತ್ರವನ್ನ ಕಲಿಯೋದಕ್ಕೆ ಅರ್ಹತೆ ಇದೆಯೋ ಆ ಒಂದು ಜನಾಂಗದಲ್ಲಿ ಹುಟ್ಟಿರ್ತಾರೋ ಅವರು ಮಂತ್ರವನ್ನ ಕಲಿತು ಮಾಡೋದ್ರಿಂದ, ಜೀವನದಲ್ಲಿ ಅದನ್ನ ಅನುಷ್ಠಾನ ಇಟ್ಕೊಳ್ಳೋದ್ರಿಂದ ಋಷಿ ಋಣವನ್ನ ತೀರಿಸಿದಾಗಾಯ್ತು. ಮಾತಾಪಿತೃಗಳು ಬದುಕಿರೋ ತನಕ ಅವರ ಸೇವೆಯನ್ನು ಮಾಡಿ ಅವರ ಮೃತರಾದ ಮೇಲೆ ಭೂರಿ ಭೋಜನವನ್ನ ಮಾಡಿಸಿ ಅವರ ಶ್ರಾದ್ದವನ್ನ ಪ್ರತಿ ವರ್ಷ, ಪ್ರತಿ ತಿಂಗಳುಗಳು, ಒಂದು ವರ್ಷ ಮೊದಲನೇ ವರ್ಷದಲ್ಲಿ ತಿಂಗಳುಗಳು, ಆಮೇಲೆ ವರ್ಷ ಶ್ರಾದ್ದಗಳನ್ನ ಜೀವನ ಪರ್ಯಂತ ಮಾಡಬೇಕು ಅಂತ ಹೇಳಿ. ಹೀಗೆ ಮಾಡೋದ್ರಿಂದ ಪಿತೃಋಣ ತೀರಿಸಾಗಾಯ್ತು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ತೀರಿಸಾಗಾಯ್ತು ಅಂದ್ರೆ ಪೂರ್ತಿ ಅಲ್ದಿದ್ರು ನಮ್ಮ ಕರ್ತವ್ಯವನ್ನ ಮಾಡಬೇಕು ಅಂತ ಹೀಗೆ ನಿರ್ದೇಶನವನ್ನ ಕೊಟ್ಟಿದೆ. ನಾನು ಕಾಶಿಲಿ ಗಯಾದಲ್ಲಿ ಶ್ರಾದ್ದ ಒಂದ್ಸತಿ ಮಾಡ್ಬಿಟ್ಟಿನಿ, ಇನ್ನೇ ನಾನು ಮಾಡ್ಬೇಕಾಗಿಲ್ಲ ಅಂತ ಬಿಡೋದು ತಪ್ಪು. ಅದು ವಿಶೇಷವಾದ ಭೋಜನ ಅಂತ ಹೇಳ್ತಾರೆ. ಕಾಶಿ ಗಯಾ ಶ್ರಾದ್ದ ವಿಶೇಷ ಭೋಜನ. ನಿತ್ಯ ಭೋಜನ ಅಂದ್ರೆ ವಾರ್ಷಿಕ ಶ್ರಾದ್ದವನ್ನ ಆಜೀವ ಪರ್ಯಂತ ಮಾಡಬೇಕು ಅಂತ ಹೇಳಿ. ಹೀಗೆ ಶಾಸ್ತ್ರ ವಿಧಿ, ನಾವು ಅದನ್ನ ವಿಪರೀತವಾಗಿ ಅಂದ್ರೆ ವಿರುದ್ಧವಾಗಿ ತಿಳ್ಕೊಂಡು ಮಾಡೋದು ತಪ್ಪಾಗತ್ತೆ. ಹಾಗಾಗಿ ಯಥಾಶಕ್ತಿ ನಾವು ಶ್ರಾದ್ದವನ್ನ ಮಾಡಲೇಬೇಕು ಜೀವ ಇರೋವರೆಗೂ. ಅದು ಹೆಚ್ಚು ವಿಚಾರ ಸಮಯ ಬಂದಾಗ ತಿಳಿಸೋದಾಗತ್ತೆ. ಇಲ್ಲಿ ಒಟ್ಟಿನಲ್ಲಿ ದೇವತಾ ಪೂಜೆಗಳನ್ನ ಯಾರು ಬ್ರಾಹ್ಮಣರು ಇರ್ತಾರೆ ಅವರಿಗೆ ಯಜ್ಞ ದಾನಾದಿಗಳನ್ನ ಕೊಡೋದ್ರ ಮೂಲಕ, ಗೌರವವನ್ನು ಕೊಡೋದ್ರ ಮೂಲಕ, ಯಾರು ಪ್ರಾಜ್ಞರಿರ್ತಾರೆ ಅಂದ್ರೆ ಬುದ್ಧಿವಂತರು, ಶಾಸ್ತ್ರಗಳನ್ನ ತಿಳ್ಕೊಂಡಿರ್ತಾರೆ, ಪುರಾಣಗಳನ್ನ ತಿಳ್ಕೊಂಡಿರ್ತಾರೆ, ನಮಗೆ ಗುರುಸ್ಥಾನದಲ್ಲಿರ್ತಾರೆ, ಅವ್ರಿಗೆ ಗೌರವವನ್ನ ಪೂಜನೆಯನ್ನ ಮಾಡಬೇಕು. ಅವ್ರು ಬಂದಾಗ ನಮಸ್ಕಾರ ಮಾಡೋದಾಗ್ಲಿ, ಅವ್ರಿಗೆ ಇರ್ತಕ್ಕಂತಹ ಗೌರವವನ್ನ ಕೊಡಬೇಕು. ಶೌಚ ಅಂದ್ರೆ ಶುಚಿಯಾಗಿರ್ಬೇಕು. ಅಂತಃಶುದ್ಧಿ ಬಹಿರ್ಶುದ್ಧಿ, ದೇಹವನ್ನು ಶುಚಿಯಾಗಿಟ್ಕೋಬೇಕು, ಮನಸ್ಸನ್ನು ಶುಚಿಯಾಗಿಟ್ಕೊಳ್ಬೇಕು. ಆರ್ಜವಂ ಅಂದ್ರೆ ರುಜುತ್ವ ಅಂದ್ರೆ ಏನು? ಸತ್ಸಂಗವನ್ನ ಮಾಡಬೇಕು. ರುಜು ಅಂದ್ರೆ ಸೇರು ಅಂತ. ಸೇರೋದು ಅಂದ್ರೆ ಯಾರನ್ನು ಸೇರ್ಬೇಕು? ನಾವು ಸಾತ್ವಿಕರನ್ನ, ಸತ್ಸಂಗವನ್ನ ಮಾಡಬೇಕು ಅಲ್ವಾ. ಸೇರು ಅಂತಂದ್ರೆ ಯಾರ ಕಳ್ಳನ ಜೊತೆ, ದರೋಡೆಕೋರನ ಜೊತೆ, ಮೋಸ ಮಾಡೋದು ಸೇರ್ಕೊಂಡ್ರೆ ಅದ್ರ ಫಲ ನಮಗೆ ಸಿಕ್ಕತ್ತೆ. ಸಜ್ಜನ ಜೊತೆ ಸೇರ್ಕೊಂಡಾಗ ನಮಗೆ ಆ ಒಂದು ಗುಣ ಬರುತ್ತೆ. ಹಾಗಾಗಿ ರುಜುತ್ವಂ. ಬ್ರಹ್ಮಚರ್ಯ ಅಂತಂದ್ರೆ ಯಾವ ಸಂದರ್ಭದಲ್ಲಿ ನಾವು ಹೆಂಡ ಜೊತೆ ಸೇರ್ಬೇಕು ಅಂತ ಇರುತ್ತೆ ಆ ಸಂದರ್ಭದಲ್ಲಿ ಸೇರ್ಬೇಕು ಅನ್ನೋದು ಒಂದರ್ಥ. ಆದ್ರೆ ಆ ಬ್ರಹ್ಮವನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಇರ್ಬೇಕು ಅಂತ ಹೇಳಿ. ಅವಾಗ ನಮಗೆ ಆ ಮೋಕ್ಷ ಅನ್ನೋದು ಉಂಟಾಗತ್ತೆ ಅಂತ ಹೇಳಿ ಬ್ರಹ್ಮಚರ್ಯವನ್ನ ಹೇಳಿದ್ದಾರೆ. ಅಹಿಂಸಾ, ನಾವು ಆದಷ್ಟು ಯಾರಿಗೂ ತೊಂದರೆ ಕೊಡದಾಗೆ ಜೀವನವನ್ನ ಮಾಡಬೇಕು. ಇದನ್ನ ಶಾರೀರ ತಪ ಅಂತ ಹೇಳಿದ್ರು. ಯಾಕೆಂದ್ರೆ ಇದೆಲ್ಲ ಶರೀರದಿಂದ ಮಾಡ್ತಕ್ಕಂಥದ್ದು. ಒಬ್ಬರಿಗೆ ನಮಸ್ಕಾರವನ್ನ ಮಾಡೋದಾಗ್ಲಿ, ಪೂಜೆಯನ್ನು ಮಾಡೋದಾಗ್ಲಿ, ಗೌರವವನ್ನು ಕೊಡೋದಾಗ್ಲಿ, ದಾನಾದಿಗಳನ್ನು ಕೊಡೋದಾಗ್ಲಿ ದೈಹಿಕವಾಗಿ ಮಾಡೋದ್ರಿಂದ ಇದನ್ನ ಶರೀರದ ಅಥವಾ ಶಾರೀರಿಕ ತಪಸ್ಸು ಅಂತ ಹೇಳಿದ್ರು. ಮುಂದೆ ಭಗವಂತ ನಮಗೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಗ್ಮಯಂ ತಪ ಉಚ್ಯತೆ. ತನು ಮನ ಧನ ಅಂತ ಹೇಳ್ತಾರಲ್ಲ, ತನುವಿಂದ ಆಯ್ತು. ಈಗ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ನಮಗೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್. ಮಾತಾಡ್ಬೇಕಾದ್ರೆ ನಮಗೆ ಉದ್ವೇಗ ಇರಬಾರ್ದು. ಉದ್ವೇಗ ಇದ್ದಾಗ ಏನಾಗುತ್ತೆ, ನಾವು ಮಾತಾಡೋ ರೀತಿ ವ್ಯತ್ಯಾಸ ಆಗ್ಬಿಡುತ್ತೆ. ಹಾಗಾಗಿ ಸಮಾಧಾನವಾಗಿ ಇಟ್ಕೊಂಡಾಗ್ಲೇ ಮಾತಾಡ್ಬೇಕು. ಅಥವಾ ಮನಸ್ಸು ಸಮಾಧಾನ ಇಲ್ಲ ಅಂದ್ರೆ ಅವಾಗ ಹೆಚ್ಚು ಮಾತಾಡೋಕ್ಕೆ ಹೋಗ್ಬಾರ್ದು.
ಸಮಾಧಾನವಾಗಿದ್ದಾಗಲೇ ಮಾತಾಡಬೇಕು. ಉದ್ವೇಗದಲ್ಲಿದ್ದಾಗ ಏನಾಗುತ್ತೆ, ನಾವು ಏನೇನೋ ಮಾತಾಡ್ಬಿಡ್ತೀವಿ, ನಮಗೆ ಕಂಟ್ರೋಲ್ ಇರೋದಿಲ್ಲ. ಹಾಗಾಗಿ ಸಮಾಧಾನವಾಗಿ ಮಾತಾಡಬೇಕು. ಅನುದ್ವೇಗಕರಂ. ವಾಕ್ಯಂ ಸತ್ಯಂ. ನಾವು ಆಡ್ತಕ್ಕಂತಹ ಮಾತು ಸತ್ಯವಾಗಿರ್ಬೇಕು. ಇಲ್ಲಿ ಸತ್ಯ ಅಂದ್ರೆ ಅದಕ್ಕೆ ಇನ್ನೊಂದು ಸುಭಾಷಿತ ಹೇಳುತ್ತೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳಿದ್ರು. ಸತ್ಯವನ್ನೇ ಹೇಳೋ, ಪ್ರಿಯವಾದದನ್ನೇ ಹೇಳೋ, ಅಪ್ರಿಯವಾದ ಸತ್ಯವನ್ನ ಹೇಳಬೇಡ ಅಂತ ಹೇಳಿದ್ರು. ಯಾವ ಸಮಯ ಸಂದರ್ಭ ನೋಡ್ಕೊಂಡು ಹೇಳಬೇಕು. ಯಾರಿಗೋ ಸಿಕ್ಕಿದಾಗ, ಅಪರೂಪಕ್ಕೆ ಸಿಕ್ಕಿದವ್ರಿಗೆ ನೀನು ತುಂಬಾ ದಪ್ಪ ಇದೆಯಾ, ನೀನು ತುಂಬಾ ಸಣ್ಣಗಿದೆಯಾ, ನೀನು ಹಾಗೆ ಹೀಗೆ ಅಂತ ಹೇಳಿದ್ರೆ ಸತ್ಯ ಇರ್ಬೋದು, ಅವತ್ತು ಸ್ಥೂಲವಾಗಿರ್ಬಹುದು ದೇಹ, ಅಥವಾ ಸಣ್ಣಗೂ ಇರಬಹುದು. ಆದರೆ ಅವಶ್ಯಕತೆ ಇಲ್ಲ. ಸಂದರ್ಭಗಳು ನೋಡಿಕೊಂಡು ಯಾಕೋ ಸಣ್ಣಗಿದೆಯಾ, ಇದಕ್ಕೇನಾದ್ರು ಸ್ವಲ್ಪ ಸರಿಯಾಗಿ ತೋರಿಸ್ಕೊಂಡು ಸರಿ ಮಾಡ್ಕೊಂತನೂ ಹೇಳ್ಬೋದು. ಅಥವಾ ತುಂಬ ದಪ್ಪ ಇದ್ದವ್ರಿಗೆ ಸಣ್ಣ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು ಅಂತ ಸಮಯ ಸಂದರ್ಭ ನೋಡ್ಕೊಂಡು ಹೇಳ್ಬೋದು. ಆದರೆ ಯಾವಾಗಲೂ ಹೇಳ್ತಕ್ಕಂಥದ್ದಲ್ಲ. ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಮಾತಾಡೋದು ಮಾತು ಪ್ರಿಯವಾಗಿರ್ಬೇಕು, ಅವ್ರಿಗೆ ಹಿತವಾಗಿರ್ಬೇಕು. ಹಾಗಾಗಿ ಮಾತು ಆಡಕ್ಕೆ ಮಕ್ಕಳು 1-2 ವರ್ಷ ತಗೊಂಡ್ರೆ ನಾವು ದೊಡ್ಡವರಾದವರು ದೈಹಿಕವಾಗಿ ಸಾಯೋವರೆಗೂ ಕಲಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮಾತು ಹಿತ ಪ್ರಿಯ ಎರಡೂ ಆಗಿರ್ಬೇಕು. ಸ್ವಾಧ್ಯಾಯಭ್ಯಸನಂ ಚೈವ ವಾಗ್ಮಯಂ ತಪೋಚ್ಯತೆ. ನಾವು ಸ್ವಾಧ್ಯಾಯನವನ್ನ ಮಾಡ್ತಾ ಇರಬೇಕು. ಯಾಕೆ ಸ್ವಾಧ್ಯಾಯ ಮಾಡಬೇಕು ಅಂತಂದ್ರೆ, ಪಾದಮೇಕಂತೂ ಆಚಾರ್ಯೇಣ, ಆಚಾರ್ಯರಿಂದ ಅಥವಾ ಗುರುಗಳಿಂದ ನಾವು ವಿದ್ಯೆಯನ್ನ ಎಷ್ಟು ಕಲಿಬೋದು ಅಂತಂದ್ರೆ ಕಾಲ್ಭಾಗ ಮಾತ್ರ ಅಂತ ಶಾಸ್ತ್ರ ಹೇಳುತ್ತೆ. ಪಾದಮೇಕಂ ಆಚಾರ್ಯೇಣ ಪಾದಮೇಕಂತೂ ಸಹಾಧ್ಯಾಯಿನ. ನಮ್ಮ ಸಹಪಾಠಿಗಳು ಯಾರಿರ್ತಾರೆ ಅವ್ರ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ಇನ್ನೊಂದು ಕಾಲ್ಭಾಗ ಗೊತ್ತಾಗತ್ತಂತ. ಗುರುಗಳು ಹೇಳೋದು ಕೊಡೋದು ಕಾಲ್ಭಾಗ ಆದ್ರೆ, ನಾವು ಸಹಪಾಠಿಗಳ ಜೊತೆಗೆ ಚರ್ಚೆ ಮಾಡಿದಾಗ ನಾವೊಂಥರ ತಿಳ್ಕೊಂಡಿರ್ತೀವಿ, ಅವನೊಂಥರ ತಿಳ್ಕೊಂಡಿರ್ತಾರೆ. ಆ ಚರ್ಚೆ ಮಾಡಿದಾಗ ಹೀಗಲ್ಲ ಹೀಗೆ ಅನ್ನೋದು ಇಬ್ರಿಗೂ ಗೊತ್ತಾಗತ್ತೆ. ಅಥವಾ ಅದನ್ನ ತಿರ್ಗಾ ಪರಿಹಾರಕ್ಕೆ ಗುರುಗಳ ಹತ್ರ ಹೋಗ್ಬೋದು, ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಸಹಾಧ್ಯಾಯದಿಂದ ಜೊತೆಯಲ್ಲಿ ಕಾಲ್ಭಾಗ ಗೊತ್ತಾಗತ್ತೆ. ಪಾದಮೇಕಂತೂ ಸ್ವಮೇಧಯ, ನನ್ನಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿ ನಾನು ತರ್ಕವನ್ನ ಮಾಡಬೇಕು. ಆಯ್ತು, ಸಹಪಾಠಿ ಏನೋ ಒಂದು ಹೇಳ್ತಾನೆ ಹೀಗಲ್ಲ ಹಾಗೆ ಅಂತ ಹೇಳಿ, ಗುರುಗಳು ಒಂದು ಹೇಳಿರ್ತಾರೆ, ನಮ್ಗೆ ಅಲ್ಲಿ ಡೌಟ್ ಇರುತ್ತೆ, ಸಹಪಾಠಿ ಜೊತೆ ಡಿಸ್ಕಷನ್ ಮಾಡ್ತೀವಿ, ಅವನು ಹಾಗೆ ಹೀಗೆ ಅಂತ ಹೇಳ್ತಾನೆ. ಆದ್ರೆ ನಾವು ಅದನ್ನ ತರ್ಕ ಮಾಡ್ಬೇಕು, ಮನಸ್ಸಿನಲ್ಲಿ ಮಂಥನ ಮಾಡಿದಾಗ ನಮ್ಮ ಮೇಧಾಶಕ್ತಿ ಎಷ್ಟಿರುತ್ತೋ ಅದರಿಂದ ಇನ್ನೊಂದು ಐಡಿಯಾ ಬರುತ್ತೆ, ಅದು ಹೀಗೆ ಅಂತ ಬರುತ್ತೆ. ಇದಿಷ್ಟು ಆದ್ಮೇಲೆ ಪಾದಮೇಕಂತೂ ದಿನೇ ದಿನೇ, ಇನ್ನು ಉಳಿದಿರ್ತಕ್ಕಂತಹ ಕಾಲ್ಭಾಗ ದಿನಗಳು ಕಳೆದ ಹಾಗೆ ನಮಗೆ ಅನುಭವಗಳು ಆಗ್ತಾ 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 ಇದು ಹೀಗೆ ಅಂತ ಫೈನಲ್ ರಿಸಲ್ಟ್ ಅವಾಗ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಸ್ವಾಧ್ಯಾಯವನ್ನ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಇದನ್ನ ವಾಂಗ್ಮಯ ತಪಸ್ಸು ಅಂತ ಹೇಳ್ತಾರೆ. ತಪಸ್ಸು ಅಂದ್ರೆ ಏನು ಈ ಕಾಲಕ್ಕೆ ಅಂತ ಪ್ರಶ್ನೆ ಬಂದ್ರೆ ಉತ್ತರ ಇಲ್ಲಿದೆ ಭಗವದ್ಗೀತೆಯಲ್ಲಿ. ಈ ಕಾಲಕ್ಕೆ ಇದೇ ತಪಸ್ಸು ಅಂತ ಕೃಷ್ಣ ಹೇಳ್ಬಿಡ್ಯಾನೆ. ಹಿಂದಿನ ಕಾಲದಲ್ಲಿ ಎಲ್ಲೋ ಕಾಡಲ್ಲಿ ಹೋಗಿ ಕೂತ್ಕೊಂಡು ಶಾರೀರಿಕವಾಗಿ ಅವರು ದೇಹ ದಂಡನೆಯನ್ನು ಮಾಡ್ತಾ ಏಕಾಗ್ರತೆಯಿಂದ ತಪಸ್ಸು ಮಾಡ್ತಾ ಇದ್ರಂತೆ. ಆದ್ರೆ ಈ ಕಾಲಕ್ಕೆ ಈ ರೀತಿಯಾಗಿ ಮಾಡ್ತಕ್ಕಂತಹ ತಪಸ್ಸೆ ನಮ್ಗೆ ಸಾಧ್ಯ ಇರೋದು ಅಂತ ಹೇಳ್ತಾರೆ. ಈ ರೀತಿ ಮಾಡಿದಾಗ ನಾವು ಕೂಡ ತಪಸ್ಸನ್ನ ಮಾಡ್ದಾಗೆ ಆಯ್ತು ಅಂತ ಹೇಳಿ. ಇಲ್ಲಿ ಮಾತಿಂದ ಆಯ್ತು, ದೇಹದ್ದಾಯ್ತು, ಮಾತಿಂದ ಆಯ್ತು, ಮನಸ್ಸಿನಿಂದ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸಮುಚ್ಯತೆ. ಮನಃ ಪ್ರಸಾದ ಸೌಮ್ಯತ್ವಂ. ಮನಃಪ್ರಸಾದ ಅಂತಂದ್ರೆ ಮನಸ್ಸನ್ನ ಪ್ರಸನ್ನವಾಗಿ ಇಟ್ಕೊಳ್ಬೇಕು.
ಸಡನ್ನಾಗಿ ಉದ್ವೇಗ ಆಗಬಾರ್ದು ಅಂತ ಹೇಳಿ ಹೇಳ್ತಾರೆ. ನಮ್ಗೆ ಯಾರಾದ್ರೂ ಒಂದು ಮಾತು ಒಂಚೂರು ಹೆಚ್ಚು ಕಮ್ಮಿ ಹೇಳಿದಾಗ ಉದ್ವೇಗ ಆಗುತ್ತೆ. ಅದಾಗಬಾರ್ದು, ಪ್ರಸನ್ನವಾಗಿರ್ಬೇಕು ಅಂತ ಹೇಳಿ. ಸೌಮ್ಯತ್ವ ಅಂತಂದ್ರೂ ಅದೇ ಅರ್ಥ ಬರುತ್ತೆ. ಆದರೆ ಸೌಮ್ಯವಾಗಿರ್ಬೋದು ಅಂತಂದ್ರೆ ನಾವು ಇಲ್ಲಿ ಮನಸ್ಸು ಉದ್ವಿಗ್ನವಾಗದೆ ನಮ್ಮ ಮಾತು ಕೂಡ ಸೌಮ್ಯತ್ವ ಇದ್ದಾಗ ಏನಾಗುತ್ತೆ, ಅದನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ, ಅದನ್ನು ತಗೊಳಕ್ಕೆ ಸಿದ್ಧ ಆಗಿರುತ್ತೆ. ಸೌಮ್ಯವಾಗಿರೋದು ಅಂತಂದ್ರೆ ಅವ್ರು ಹೇಳೋದನ್ನ ತಾಳ್ಮೆಯಿಂದ ಅವಧಾನ ಅಂತ ಹೇಳ್ತಾರಲ್ಲ, ಅವ್ರು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ತಕ್ಕಂಥ ಒಂದು ಮನಸ್ಸಿರುತ್ತೆ. ಯಾವಾಗ ಪ್ರಸನ್ನವಾಗಿರುತ್ತೋ ಮನಸ್ಸು ಅವಾಗ. ಮೌನಂ ಆತ್ಮವಿನಿಗ್ರಹ. ಇಲ್ಲಿ ಮೌನಕ್ಕೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ ಶಾಸ್ತ್ರದಲ್ಲಿ. ಕೆಲವರು ತುಂಬಾ ವಟ 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 ಮಾತಾಡ್ತಾ ಇರ್ತಾರೆ. ಅದು ಅವ್ರಿಗೆ ಖುಷಿ ಆಗ್ಬೋದು, ಕೇಳೋರ್ಗೆ ಬೇಜಾರಾಗಿರುತ್ತೆ ಎಷ್ಟೋ ಸತಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ, ಅಥವಾ ಆ ಒಂದು ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ. ಹಾಗೆ ಮೌನಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಡ್ತಾರೆ ಶಾಸ್ತ್ರದಲ್ಲಿ. ಆತ್ಮವಿನಿಗ್ರಹ. ಆತ್ಮ ಅಂತಂದ್ರೆ ಇಲ್ಲಿ ನಾವೇನ್ಕೊಂಡ್ಬಿಟ್ಟಿವಿ, ದೇಹನೇ ಆತ್ಮ ಅಂತ ಅನ್ಕೊಂಡ್ಬಿಟ್ಟಿದೀವಲ್ಲ ಲೌಕಿಕದಲ್ಲಿ. ಅದನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ, ಅಂದ್ರೆ ಆ ಮನಸ್ಸನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ಮನಸ್ಸಲ್ಲೆಲ್ಲ ಓಡೋಗ್ತಾರೆ, ಚಿತ್ತ ಚಂಚಲ ಅಂತ ಹೇಳಿ, ಅಂತಃಕರಣ ಅಂತ ಹೇಳ್ತಾರಲ್ಲ. ಅಂತಃಕರಣ ಇರೋದ್ರಿಂದಲೇ ನಾವು ಬ್ರಹ್ಮನಿಗಿಂತ ವಿಭಿನ್ನ. ಅಂತಃಕರಣ ಇಲ್ಲ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಘನಂ ಬ್ರಹ್ಮ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಈ 4 ಮಹಾವಾಕ್ಯಗಳು ಏನಿದೆ, ಏನ್ ನಮಗೆ ಬೋಧನೆ ಮಾಡ್ತಾ ಇದೆ, ಅದೇ ನಾವಾಗ್ತೀವಿ. ಸಚ್ಚಿತ್ ಅನ್ನ ಸ್ವರೂಪರೇ. ಆದ್ರೆ ಅಂತಃಕರಣ ಇರೋದ್ರಿಂದ ನಮಗೆ ವ್ಯತ್ಯಾಸ ಆಗ್ತಾ ಇರತ್ತೆ. ಹಾಗಾಗಿ ಮನೋನಿಗ್ರಹವನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಭಾವ ಸಂಶುದ್ಧಿ ಇತ್ಯೇತತ್ ತಪೋ ಮಾನಸ ಉಚ್ಯತೆ. ಇದಿಷ್ಟೆಲ್ಲ ಆಯ್ತು ಅಂದ್ರೆ ಮನಸ್ಸು ಯಾವಾಗ ಸೌಮ್ಯತೆಯಿಂದ ಇರುತ್ತೋ, ಪ್ರಸನ್ನವಾಗಿರುತ್ತೋ, ಮೌನವನ್ನು ತಾಳ್ತೀವೋ, ಮನೋನಿಗ್ರಹವನ್ನ ಮಾಡ್ತೀವೋ, ಅವಾಗ ಭಾವ ಸಂಶುದ್ಧಿ ಅನ್ನೋದು ಉಂಟಾಗತ್ತೆ. ಇದನ್ನೇ ಮಾನಸಿಕ ತಪಸ್ಸು ಅಂತ ಹೇಳಿ ಭಗವಂತ ನಮ್ಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮುಂದೆ ಹೀಗೆ ಹೇಳ್ತಾನೆ, ಶ್ರದ್ಧೆಯ ಪರಯ ತಪ್ತಂ ತಪಸ್ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. 3 ವಿಧವಾದ ತಪಸ್ಸು ಆಯ್ತು. ಪರಮಶ್ರದ್ಧೆಯಿಂದ ಯಾರು ಫಲಾಕಾಂಕ್ಷೆ ಇಲ್ಲದೆ ಮಾಡ್ತಾರೋ ಅದನ್ನ ಸಾತ್ವಿಕ ಅಂತ ಹೇಳಿ ಭಗವಂತ ಇಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಹೀಗೆ ನಮ್ಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ತನು ಮನ ಆಯ್ತು, ದಾನವನ್ನ ಕೊಡ್ಬೇಕಾದ್ರೆ ದಾತವ್ಯಂ ಮಿತಿ ಯದ್ದಾನಂ, ದಾನ ಮಾಡ್ತಕ್ಕಂಥದ್ದು ಅಂತ ಯಾವ್ದಾದ್ರು ಇದೆಯೋ ಅದನ್ನ ದೀಯತೆ ಅನುಪಕಾರನೆ, ಇನ್ನೊಬ್ರು ಮಾಡಿದ ಉಪಕಾರಕ್ಕೆ ನಾವು ಪ್ರತ್ಯುಪಕಾರವನ್ನು ಮಾಡೋ ತರದಲ್ಲಿ ಅಲ್ಲ. ದೇಶ ಕಾಲೇಶ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದೇಶ ಅಂತಂದ್ರೆ ಎಲ್ಲಿ ಸಾತ್ವಿಕ ಜನಗಳು ಇರ್ತಾರೋ ಅಂತ ಕಡೆಗೆ ಹೋಗಿ ಅವ್ರಿಗೆ ಅನುಕೂಲವಾಗ್ತಕ್ಕಂಥದ್ದನ್ನ ಕೊಡಬೇಕು. ಅಂದ್ರೆ ದುಷ್ಟರಿರೋ ಕಡೆ ಹೋಗಿ ಕೊಡಬಾರ್ದು ಅಂತ. ಯಾಕೆಂದ್ರೆ ದುಷ್ಟರು ಇರೋ ಕಡೆ ಕೊಟ್ರೆ ಅದು ದುಷ್ಟತನಕ್ಕೆ ಉಪಯೋಗ ಆಗುತ್ತೆ. ಎಲ್ಲಿ ಸಾತ್ವಿಕ ಜನ ಇರ್ತಾರೋ ಅಂತ ಕೊಟ್ರೆ ಅದು ಸಾತ್ವಿಕಕ್ಕೆ ಉಪಯೋಗ ಆಗುತ್ತೆ. ಕಾಲೇಚ ಪಾತ್ರೇಚ, ಯಾವ ಕಾಲದಲ್ಲಿ ಏನ್ ಕೊಡಬೇಕು ಅದನ್ನೇ ಕೊಡಬೇಕು. ನೀವು ಸುಡು ಬಿಸಿಲಲ್ಲಿ ಕಾಫಿ ಕೊಟ್ರೆ ಅದು ರುಚಿ ಅನ್ಸಲ್ಲ. ಆ ಸಮಯದಲ್ಲಿ ಪಾನಕ ಇತ್ಯಾದಿಗಳನ್ನ ಕೊಟ್ರೆ ಅದು ಹಾಯಾಗಿರುತ್ತೆ. ಚಳಿಗಾಲದಲ್ಲಿ ಬಂದ್ಬಿಟ್ಟು ನೀವು ಪಾನಕ ಕೊಟ್ರೆ ಅದು ಹಿತ ಅನ್ಸಲ್ಲ. ಆ ಟೈಮಲ್ಲಿ ಕಾಫಿ ಟೀ ಇತ್ಯಾದಿಗಳನ್ನ ಚೆನ್ನಾಗಿ ಬಿಸಿಯಾಗಿರ್ಬೇಕು, ರುಚಿಯಾಗಿರ್ಬೇಕು, ಅಂಥದ್ದನ್ನ ಕೊಟ್ರೆ ಅದು ಹಿತವಾಗಿರುತ್ತೆ. ಪಾತ್ರೇಚ, ಪಾತ್ರ ಅಂದ್ರೆ ಇದು ವೆಸಲ್ ಅಲ್ಲ. ಪಾತ್ರ ಅಂತಂದ್ರೆ ಯಾರು ಸತ್ಪಾತ್ರರು ಇರ್ತಾರೋ ಅಂತಹ ಸತ್ಪಾತ್ರರಲ್ಲಿ ದಾನವನ್ನ ಮಾಡಬೇಕು ಅಂತ ಹೇಳಿ. ಅವರು ವಿಧಿವಿಧಾನಗಳನ್ನು ತಿಳ್ಕೊಂಡಿರ್ಬೇಕು ವಿಶೇಷವಾಗಿ. ಮತ್ತೆ ಮಂತ್ರವನ್ನ ಪಠನೆ ಅಧ್ಯಯನ ಮಾಡಿರ್ಬೇಕು, ಪುರಾಣಾದಿಗಳನ್ನ ಅಧ್ಯಯನ ಮಾಡಿ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಅಂಥವ್ರಿಗೂ ಕೊಡಬೇಕು.
ಮತ್ತೆ ಯಾರಿಗೆ ಅವಶ್ಯಕತೆ ಇದೆ, ಬಡತನದಲ್ಲಿರ್ತಾರೆ, ಅವ್ರಿಗೂ ಕೂಡ ಕೊಡಬೇಕು. ಇಲ್ಲಿ ದಾನ ಅಂತಂದ್ರೆ ಬರೀ ಬ್ರಾಹ್ಮಣರು ಕೊಡಬೇಕು ಅಂತ ಏನು ಹೇಳಿಲ್ಲ. ಇಲ್ಲಿ ಭೂತ ದಯೆಯನ್ನು ಹೇಳಿದ್ದಾರೆ. ಭೂತ ಅಂತಂದ್ರೇನೋ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನ ಬೇಸಿಗೆ ಕಾಲದಲ್ಲಿ ನೀರು ನೀಡಬೇಕು, ಈ ಥರದ್ದೆಲ್ಲವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅಶಕ್ತರಿಗೆ ಕೊಡಬೇಕು, ವೃದ್ಧರಿಗೆ ಕೊಡಬೇಕು, ಮಕ್ಕಳಿಗೂ ಕೊಡಬೇಕು. ಅದು ಕೂಡ ಸತ್ಪಾತ್ರ ದಾನ ಅಂದ್ರೆ ಅದೆಲ್ಲವನ್ನು ಅದೆಲ್ಲ ಸೇರ್ಕೊಳ್ಳುತ್ತೆ. ಅಶಕ್ತರಿಗೆ ಮತ್ತೆ ದುರ್ಬಲರಿಗೆ ಇವ್ರಿಗೆಲ್ಲ ಕೊಡೋದು ಕೂಡ ಸತ್ಪಾತ್ರವೇ ಅಂತವ್ರಿಗೆ ಕೊಡಬೇಕು ಅಂತ ಹೇಳತ್ತೆ. ಇದೆಲ್ಲ ಸಾತ್ವಿಕ ದಾನ ಅಂತ ಹೇಳಿ ಹಂಚ್ಕೊಳತ್ತೆ. ಇದಕ್ಕೆ ವಿರುದ್ಧವಾಗಿರೋದು ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಮುದಾಹೃತಂ. ಅದೇಶ ಇವೆಲ್ಲ ಈ ಪಾಕಿಸ್ತಾನದವ್ರಿಗೆ ಅಥವಾ ಸಾಬ್ರಿಗೆ ದುಡ್ಡು ಕೊಟ್ರೆ ಅವರು ಅದನ್ನ ದೇಶದ್ರೋಹದ ಕೆಲಸಕ್ಕೆ ಉಪಯೋಗಿಸ್ತಾರೆ. ಮತ್ತೆ ಅಕಾಲದಲ್ಲಿ ಕೊಡಬಾರ್ದು, ಅಪಾತ್ರರಿಗೆ ಕೊಡಬಾರ್ದು. ಯಾರು ಸತ್ಪಾತ್ರರೋ ಅವ್ರಿಗೆ ಕೊಡಬೇಕು. ಅಸತ್ಕೃತಂ ಅವಜ್ಞಾತಂ, ಯಾರು ಸಂಸ್ಕಾರ ವಿಹೀನರೋ ಅವ್ರಿಗೆ ಕೊಡಬಾರ್ದು. ಮೂರ್ಖರಿಗೆ ಕೊಟ್ರೆ ಉಪಯೋಗ ಇಲ್ಲ, ಕೋತಿ ಕೈಲಿ ಮಾಣಿಕ್ಯ ಕೊಟ್ಟ ಹಾಗೆ ಅಂತ ಹೇಳಿ. ಹಾಗಾಗಿ ಅಸತ್ಕೃತರಿಗೆ ಕೊಡಬಾರ್ದು. ಅವಜ್ಞಾತಂ, ಅದರ ಒಂದು ಬೆಲೆ ಗೊತ್ತಿಲ್ಲದೆ ಇದ್ದವ್ರಿಗೆ ಕೊಟ್ರೆ ಏನ್ ಮಾಡ್ತಾರೆ, ಅವರು ತಿರಸ್ಕಾರವನ್ನ ಮಾಡ್ತಾರೆ ಅಲ್ವಾ. ರತ್ನದ ಬೆಲೆ ರತ್ನದ ವ್ಯಾಪಾರಿಗೆ ಅಥವಾ ರತ್ನ ಪರೀಕ್ಷೆ ಮಾಡೋನ್ಗೆ ಗೊತ್ತಿರುತ್ತದೆ ಬೆಲೆನ. ಹಾಗಾಗಿ ಯಾವ್ದನ್ನ ಯಾರಿಗೆ ದಾನ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಯಾರಿಗೋ ಕೊಡೋದಲ್ಲ. ಹಾಗಾಗಿ ಅವಜ್ಞಾತಂ, ಗೊತ್ತಿಲ್ಲದೆ ಇದ್ದವ್ರಿಗೆ ಕೊಡಬಾರ್ದು. ತತ್ ತಾಮಸಂ ಉದಾಹೃತಂ, ಇದೆಲ್ಲ ಏನಾಗುತ್ತೆ, ತಾಮಸಕ್ಕೆ ಉದಾಹರಣೆ ಆಗತ್ತೆ ಅಂತ ಹೇಳಿ ನಮಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ, ಓಂ ತತ್ಸಿತಿ ನಿರ್ದೇಶೋ ಬ್ರಹ್ಮಣಸ್ತ ವಿದಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಓಂ ತತ್ಸತ್ ಅನ್ನೋದಕ್ಕೆ 3 ವಿಧವಾದ ನಿರ್ದೇಶವನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮಣಸ್ತ್ರವಿಧ, ಯಜ್ಞ, ದಾನ, ತಪಸ್ಸು ಅಂತಕ್ಕಂಥದ್ದು. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾಹ. ಯಾವಾಗ ನಾವು ಯಜ್ಞವನ್ನ ಮಾಡ್ತೀವಿ ಅವಾಗ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಅದನ್ನ ಈಗ ಸೈನ್ಸ್ ಅಲ್ಲಿ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಯಜ್ಞವನ್ನ ಮಾಡಿದಾಗ ಅದ್ರಲ್ಲಿ ಆಕ್ಸಿಜನ್ ಬರುತ್ತೆ, ಆಕ್ಸಿಜನ್ ಬಂದಾಗ ಪರಿಸರ ಶುದ್ಧಿ ಆಗತ್ತೆ, ಅದರಿಂದ ನಮಗೆ ಮಳೆ ಆಗತ್ತೆ ಅನ್ನೋದನ್ನ ಈಗ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಇದನ್ನ ನಾವು ಯುಗಾಂತರಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ದಾನವನ್ನ, ಸತ್ಪಾತ್ರದಲ್ಲಿ ದಾನವನ್ನ ಹಿಂದೆ ಎಲ್ಲ ಹೇಳಾಯ್ತು. ತಪಸ್ಸು ಅಂದ್ರೆ ಹಿಂದೆ ಹೇಳಾಯ್ತು. ಅದನ್ನ ಇಲ್ಲಿ 3 ವಿಧವಾಗಿರ್ತಕ್ಕಂಥದ್ದು ಅಂತದನ್ನ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಹಿಂದಿನ ಶ್ಲೋಕಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ಮುಂದಿನ ಶ್ಲೋಕ ಅದಕ್ಕೆ ಲಿಂಕ್ ಆಗಿರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮುಂದೆ ಶ್ರೀಕೃಷ್ಣ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ಸದ್ಭಾವ, ಒಳ್ಳೆಯ ಭಾವನೆಯನ್ನ ಇಟ್ಕೊಂಡು ಯಾರು ಸಾಧು ಭಾವವನ್ನ ಹೊಂದಿರ್ತಾರೋ ಅವ್ರಿಗೆ ಸದ್ ಇತ್ಯೇತತ್ ಪ್ರಯುಜ್ಯತೆ. 2 ಸತ್ಗಳು ಸೇರ್ಕೊಂಡಾಗ ಅದು ಸತ್ ಆಗತ್ತೆ. ಸದ್ಭಾವ ನಮ್ಮಲ್ಲಿರಬೇಕು, ಅವರು ಸಾಧು ಭಾವವನ್ನ ಹೊಂದಿರಬೇಕು. ಅವೆರಡು ಸೇರಿದಾಗ ಏನಾಗುತ್ತೆ, ಸತ್ ಅಂತಕ್ಕಂಥದ್ದು ಆಗತ್ತೆ. ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ಪ್ರಶಸ್ತವಾದ ಕರ್ಮದಲ್ಲಿ ಸತ್ ಅಂತಕ್ಕಂಥದ್ದು ಉಂಟಾಗುತ್ತೆ. ಸತ್ ಅಂದ್ರೆ ಏನು, ಸತ್ಯವಾಗಿರ್ತಕ್ಕಂಥದ್ದು ಅಂತ. ನಾವು ಒಳ್ಳೆ ಭಾವನೆಯಿಂದ ಕೊಟ್ಟಾಗ, ಅವರು ಸಾಧು ಭಾವನೆಯನ್ನ ಹೊಂದಿದ್ದಾಗ, ಅಂದ್ರೆ ಅವರು ಅದನ್ನ ಒಳ್ಳೇದಕ್ಕೆ ಉಪಯೋಗಿಸಿದಾಗ ಅದು ಸತ್ ಅಂತಕ್ಕಂಥದ್ದು ಉಂಟಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಸದ್ಭಾವನೆ ಇಲ್ಲ ಅಂತಂದ್ರೂ ಅದು ನಮಗೆ ಸತ್ಫಲವನ್ನ ಕೊಡೋದಿಲ್ಲ. ತಗೊಂಡವರಲ್ಲಿ ಸಾಧು ಭಾವ ಇಲ್ಲ ಅಂದ್ರೆ
ಅದು ದುರುಪಯೋಗ ಆಗುತ್ತೆ. ಅವಾಗ ಸತ್ ಅನ್ನೋದು ಉಂಟಾಗಲ್ಲ. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಓನ್ಲಿ, ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್. ಹಾಗೆ ಪ್ಲಸ್ ಪ್ಲಸ್ ಇದ್ದಾಗಲೇ ಅದು ಪ್ಲಸ್ ಆಗುತ್ತೆ. ಹಾಗಾಗಿ ಸತ್ ಎರಡು ಕಡೆ ಇದ್ದಾಗ ಕಡೆಗೆ ಅದರ ಫಲ ಕೂಡ ಸತ್ಫಲವೇ ಆಗಿರುತ್ತೆ ಅನ್ನೋದನ್ನ ಗಮನ ಇಟ್ಕೊಂಡು ಮಾಡಬೇಕು. ಯಜ್ಞೇ ತಪಸಿ ದಾನೇ ಚ ಸಿತಃಸದಿತಿ ಉಚ್ಯತೆ ಕರ್ಮ ಚೈವ ತದರ್ಥೀಯಂ ಸಯುಕ್ತೇವಾ ವಿಧೀಯತೆ. ಇಲ್ಲಿ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದ್ ಇತಿ ಚ ಉಚ್ಯತೆ. ಯಜ್ಞವನ್ನ ಮಾಡಬೇಕಾದ್ರೂ ಕೂಡ, ತಪಸ್ಸನ್ನು ಮಾಡಬೇಕಾದ್ರೂ ಕೂಡ, ದಾನವನ್ನು ಮಾಡಬೇಕಾದ್ರೂ ಕೂಡ ಸತ್ ಅಂತಕ್ಕಂಥದ್ದು ಇರಬೇಕು. ಆ ಕರ್ಮ ಮಾತ್ರ ಕರ್ಮ ಚೈವ ತದರ್ಥೀಯಂ ಸದ್ ಇತ್ಯೇವ ಅಭಿಧೀಯತೆ. ನೀವು ಯಜ್ಞ ಮಾಡ್ತಿರೋ, ದಾನ ಮಾಡ್ತಿರೋ, ತಪಸ್ ಮಾಡ್ತಿರೋ, ಏನ್ ಮಾಡಿದ್ರು ಕೂಡ ಸದ್ಭಾವನೆಯಿಂದ ಮಾಡಿದಾಗ ಮಾತ್ರ ಅದು ಸತ್ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತ ಹೇಳಿ ಶ್ರೀಕೃಷ್ಣ ನಮ್ಗೆ ಅನುಗ್ರಹವನ್ನ ಮಾಡಿದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನ ಮಾಡ್ತಾನೆ. ಅಶ್ರದ್ಧಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದ್ವಿಚ್ಯುತೆ ಪಾರ್ಥ ನ ಚತ್ತತ್ ಪ್ರೇತ್ಯ ನೋ ಇಹ. ಶ್ರದ್ಧೆ ಇಲ್ದೇನೆ, ಅಶ್ರದ್ಧೆ ಅಂದ್ರೆ ಶ್ರದ್ಧೆ ಇಲ್ಲದೇನೆ, ಹುತಂ ನೀವು ಹೋಮವನ್ನ ಮಾಡಿದ್ರೆ, ದತ್ತಂ ಕೊಟ್ರೆ, ತಪಸ್ಸನ್ನ ಮಾಡಿದ್ರೆ, ತಪ್ತಂ ಅಂತಂದ್ರೆ ಆ ಕರ್ಮವನ್ನ ಮಾಡೋದು ಅಂತ ಆಗತ್ತೆ, ಅಥವಾ ಹೋಮವನ್ನ ಮಾಡೋದು, ಎರಡೂ ಆಗತ್ತೆ. ಇದೆಲ್ಲ ಏನಾಗುತ್ತೆ? ಅಸತ್ ಇತ್ಯುಚ್ಯತೆ, ಅಸತ್ತಾಗತ್ತೆ ಇದು. ಅಸದ್ ಇತ್ಯುಚ್ಯತೆ ಪಾರ್ಥ ಅನ್ನೋ ಉದ್ದೇಶಿಸಿ ಅಂದ್ರೆ ನಮ್ಗೆಲ್ಲವನ್ನೂ ಅನುಗ್ರಹ ಮಾಡ್ತೇವೆ. ನೋಡಿ, ಹೀಗೆ ಮಾಡಬೇಡಿ ಅಂತ ಅನುಗ್ರಹವನ್ನು ಮಾಡ್ತಾನೆ ಕೃಷ್ಣ. ನೀವು ಶ್ರದ್ಧೆ ಇಲ್ಲದೆ ಮಾಡಿದಂತಹ ಕರ್ಮ ಅಥವಾ ಯಜ್ಞ ಅಥವಾ ದಾನ ಇದೆಲ್ಲವೂ ಏನಾಗತ್ತೆ? ಅಸತ್ತಾಗತ್ತೆ. ಅಸತ್ ಅಂದ್ರೆ ಅದು ಸರಿಯಾದ ಫಲವನ್ನ ಕೊಡೋದಿಲ್ಲ, ಸುಳ್ಳು ಅಥವಾ ತಪ್ಪು ಆಗತ್ತೆ, ನಿಷ್ಫಲ ಆಗತ್ತೆ ಅಂತ ಹೇಳಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಈಗೆಲ್ಲ ಮಾಡಬಾರ್ದು, ಮಾಡೋದೆಲ್ಲ ಶ್ರದ್ಧೆಯಿಂದನೇ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ. ತತ್ ಅದು ಹೀಗೆ ಮಾಡಿದ್ವಪ್ಪ, ಶ್ರದ್ಧೆಯಿಂದ ಮಾಡಿದ್ವಪ್ಪ, ಅದು ಏನಾಗತ್ತೆ? ರಿಸಲ್ಟ್ ಬೇಕಲ್ಲ ನಮಗೆ. ಮಾಡೋದನ್ನ ಹೀಗೆ ಮಾಡಬೇಕು ಅಂತ ಹೇಳಾಯ್ತು, ಅದನ್ನ ಮಾಡಿದ್ರೆ ಸತ್ಫಲ ಉಂಟಾಗತ್ತೆ ಅಂತ ಹೇಳಾಯ್ತು. ಆದ್ರೆ ನಾವು ಮಾಡಲಿಲ್ಲ ಅಂದ್ರೆ ಏನಾಗತ್ತೆ ಅಂತಂದ್ರೆ ತತ್ ಅದು ಪ್ರೇತ್ಯ ನೋ ಇಹ. ಪ್ರೇತ್ಯ ಅಂದ್ರೆ ಸತ್ತ ಮೇಲೆ ಉಂಟಾಗ್ತಕ್ಕಂತಹ ಲೋಕಗಳು ಕೂಡ ನಮಗೇನಾಗಲ್ಲ, ಸತ್ಫಲವನ್ನ, ಒಳ್ಳೆಯ ಫಲವನ್ನ ಕೊಡೋದಿಲ್ಲ, ನರಕಾದಿ ಲೋಕಗಳನ್ನ ಉಂಟು ಮಾಡುತ್ತೆ. ಇಹ ಈ ಲೋಕದಲ್ಲಿ ಬದುಕಿದ್ದಾಗ, ನಾವು ಸತ್ತ ಮೇಲೆ ಒಂದೇ ಯೋಚನೆ ಮಾಡೋದಲ್ವಲ್ಲ, ಮೊದಲು ನಾವು ಯೋಚನೆ ಮಾಡಬೇಕಾಗಿರೋದು ಬದುಕಿರ್ಬೇಕಾದ್ರೆ ತಾನೆ. ಇಲ್ಲಿ ಏನು ಅನುಭವಿಸ್ತೀವಿ ಅನ್ನೋದು ಮುಖ್ಯ ತಾನೆ, ಆಮೇಲಿಂದು ಮುಖ್ಯನೇ, ಇಲ್ಲಿದ್ದು ಮುಖ್ಯನೇ, ಎರಡೂ ಮುಖ್ಯ. ಹಾಗಾಗಿ ನೋ ಪ್ರೇತ್ಯ ಇಹ, ಬೇರೆ ಲೋಕಕ್ಕೂ ಇಲ್ಲ, ಈ ಲೋಕಕ್ಕೂ ಇಲ್ಲ ಅಂಥೇಳಿ. ನೀವು ಮಾಡ್ತಕ್ಕಂತಹ ಕರ್ಮ ಒಳ್ಳೆ ಥರದಲ್ಲಿ ಆಗಿರಬೇಕು. ಸುಮ್ಮನೆ ದುಡ್ಡು ದುಡಿಯೋದಲ್ಲ, ಅದನ್ನ ಸುಖವನ್ನು ಅನುಭವಿಸ್ಬೇಕು. ಬರೀ ಸುಖವನ್ನು ಅನುಭವಿಸೋದಲ್ಲ, ನಾವು ಬೇರೆಯವ್ರಿಗೆ ಸುಖವನ್ನು ಕೊಡಬೇಕು. ಬರೀ ಸುಖಕ್ಕೆ ಗಮನವನ್ನು ಕೊಡೋದಲ್ಲ, ಮೋಕ್ಷಕ್ಕೆ ಸಾಧನೆಯನ್ನು ಮಾಡಬೇಕು. ಬರೀ ಮೋಕ್ಷಕ್ಕೆ ಸಾಧನೆ ಮಾಡ್ತೀನಿ ಅಂತ ಸುಖವನ್ನು ತ್ಯಜಿಸೋದಲ್ಲ, ಎಲ್ಲವನ್ನೂ ಸಮವಾಗಿ ತಗೊಂಡು ಹೋಗ್ತಕ್ಕಂತಹ ಜಾಣ್ಮೆ, ತಾಳ್ಮೆ ಎರಡೂ ಇರಬೇಕು. ನಾವು ಸುಖವನ್ನು ಅನುಭವಿಸ್ಬೇಕು, ಜೊತೆಗೆ ಮೋಕ್ಷಕ್ಕೂ ಚಿಂತನೆಯನ್ನು ಮಾಡ್ತಾ ಇರಬೇಕು. ಬೇರೆಯವ್ರಿಗೂ ನಾವು ಒಳ್ಳೆಯದನ್ನ ಕೊಡೋ ಒಂದು ಮನೋಭಾವನೆ ನಮ್ಮಲ್ಲಿ ಇರಬೇಕು. ಆಗ್ಲೇ ಜೀವನ ಸಾರ್ಥಕ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಂತ ನನಗನ್ಸುತ್ತೆ. ನನಗೆ ತಿಳಿದಿರ್ತಕ್ಕಂತಹ ಅಲ್ಪ ಜ್ಞಾನದಲ್ಲಿ ಆ ವಾಗ್ದೇವಿ ಏನು ಹೇಳೋ ಅಷ್ಟು ಮಾತ್ರ ನೋಡೋಕ್ಕೆ ನಾನು ಶಕ್ಯ. ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ನಿರ್ವಂಚನೆ ಇಲ್ಲದೇನೆ ಹೇಳಿ, ಸರಿ ತಪ್ಪುಗಳನ್ನು ತಿದ್ದುಕೊಳ್ಳೋಕ್ಕೆ ಸದಾ ಸಿದ್ಧ ಅಂಥೇಳಿ ಕೃಷ್ಣಾರ್ಪಣಮಸ್ತು. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಆಹಾರದ ಬಗ್ಗೆ
ಶ್ರದ್ಧೆ ಬಗ್ಗೆ, ದಾನದ ಬಗ್ಗೆ ಹೇಳಿರೋದ್ರಿಂದ ಇಲ್ಲಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನ್ಮುಕ್ತರಾದಂತಹ ಚಂದ್ರಶೇಖರ ಸರಸ್ವತಿಗಳ ಹತ್ರ ಒಬ್ಬ ಸಹಕಾರ ಬರ್ತಾನಂತೆ. ಅವರು ಬಂದಿದ್ದ ಉದ್ದೇಶ, ಅವ್ರಿಗೆ ಅವನು ಯಾವುದೋ ಒಂದು ಯಜ್ಞವನ್ನು ಮಾಡ್ತಾರೆ, ಅದರ ಒಂದು ಪ್ರಸಾದವನ್ನು ಕೊಟ್ಟು ಫಲವನ್ನು ಅರ್ಪಣೆ ಮಾಡಿ ಅವ್ರ ಆಶೀರ್ವಾದ ತೊಗೊಳ್ಬೇಕು ಅಂತ ಬಂದಾಗ ಅವನು ಅಲ್ಲಿ ಬಂದಿರತಕ್ಕಂತಹ ಒಬ್ಬ ವೃದ್ಧ ಬ್ರಾಹ್ಮಣರನ್ನ ಸರಿಯಾಗಿ, ಅವರು ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ವಯೋವೃದ್ಧರಾಗಿದ್ದರಿಂದ ಮಂತ್ರ ಹೇಳಕ್ಕಾಗ್ತಿರಲ್ಲ ಅಂತ ಅವ್ರನ್ನ ತಿರಸ್ಕಾರವನ್ನು ಮಾಡ್ತಾನೆ. ಕಾಲ ಜ್ಞಾನಿಗಳಾಗಿದ್ರು ಚಂದ್ರಶೇಖರ ಸರಸ್ವತಿಗಳು ಅಂತೂ. ಕಂಚಿ ಕೋಟಿ ಪೀಠದಲ್ಲಿ ಇದ್ದು ಬ್ರಹ್ಮೈಕ್ಯರಾದವರು. ಅವ್ರನ್ನ ಎಷ್ಟೊತ್ತಾದ್ರೂ ಅವ್ರನ್ನ ಮಾತಾಡ್ಸೋದಿಲ್ವಂತೆ. ಆಮೇಲೆ ಬಹಳ ಹೊತ್ತಾದ್ಮೇಲೆ ಮಾತಾಡಿಸಿದಾಗ ಹೇಳ್ತಾರಂತ, ಈ ಥರ ನೀವು ಮಾಡಿದೆ ತಪ್ಪು ಅಂತ ಹೇಳಿ. ಹಾಗೆ ನಾವು ಯಾರನ್ನೂ ಕೂಡ ತಿರಸ್ಕಾರ ಮನೋಭಾವನೆಯಿಂದ ನೋಡ್ತಕ್ಕಂಥದ್ದು ಅಲ್ಲ, ಒಂದು. ಎರಡನೇದಾಗಿ, ನಮ್ಮ ಆಹಾರ ಪದ್ಧತಿ ಅಂತಂದರೆ ನಮ್ಮ ದೇಹಕ್ಕೆ, ನಮ್ಮ ವಯಸ್ಸಿಗೆ ಯಾವುದು ಆರೋಗ್ಯಕ್ಕೆ ಒಳ್ಳೆಯದೋ ಅದನ್ನು ಮಾತ್ರ, ಅಷ್ಟು ಮಾತ್ರ ತಿನ್ನೋದು ದೇಹಕ್ಕೆ ಒಳ್ಳೆಯದು. ಮಾತು ಕೂಡ ಎಷ್ಟು ಬೇಕೋ ಅಷ್ಟು ಆಡೋದು ಎಲ್ಲ ಕಾಲಕ್ಕೂ ಒಳ್ಳೆಯದು. ಯಾರು ಕೇಳ್ದೇನೆ ಸಜೆಷನ್ ಕೊಡಬಾರ್ದು. ಯಾಕಂದ ಕಾಲದಲ್ಲಿ ಎಲ್ಲರೂ ನಾವೇ ಬುದ್ಧಿವಂತರು ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಾಗಿ ಸಜೆಷನ್ ಯಾರಿಗೂ ಬೇಕಾಗಿಲ್ಲ, ಕೊಟ್ಟರೆ ಅವ್ರು ತಗೊಳ್ಳೋದು ಇಲ್ಲ. ಅದನ್ನೇ ಜೀವನ್ಮುಕ್ತರಾದಂತಹ ನಮ್ಮ ಶೃಂಗೇರಿ ಮಠದಲ್ಲಿ ಇದ್ದು ಬ್ರಹ್ಮೈಕ್ಯರಾದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೇಳ್ತಾ ಇದ್ರಂತೆ, ನಾವು ಇನ್ನೊಬ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಾವು ಸನ್ಮಾರ್ಗದಲ್ಲಿ ನಡೀತಾ ಇದ್ರೆ ಅದನ್ನ ನೋಡಿ ಅವ್ರಿಗೂ ಅದು ಮಾಡಬೇಕು ಅನ್ಸಿದ್ರೆ ಅವರೇ ಮಾಡ್ತಾರೆ ಅಂತ ಹೇಳಿ. ಅಂತಹ ದೊಡ್ಡವರು ಬಾಯಿಂದ ಅಂತಹ ದೊಡ್ಡ ಮಾತುಗಳೇ ಬರೋದು. ನಮ್ಮಂಥವ್ರು ಅಲ್ಪಜ್ಞಾನಿಗಳು ಎಲ್ಲಾರ್ಗು ಸಜೆಷನ್ ಫ್ರೀಯಾಗಿ ಕೊಡೋಕೆ ಹೋಗ್ತೀವಿ, ಯಾರೂ ರೆಡಿ ಇಲ್ಲ ತಗೊಳ್ಳೋದಕ್ಕೆ. ಹಾಗಾಗಿ ಇಲ್ಲಿ ಆಹಾರದ ಬಗ್ಗೆ ಹೇಳಿದೆ. ಹಿತಮಿತವಾದಂತಹ ಆಹಾರ, ಹಿತಮಿತವಾದಂತಹ ಮಾತು, ಮತ್ತೆ ನಮಗೆ ಗೊತ್ತಿಲ್ಲ ಆಯುಷ್ಯ ಎಷ್ಟಿದೆ ಅಂತ ಹೇಳಿ. ಹಾಗಾಗಿ ದುಡ್ಡು ಬೇಕು, ಎಲ್ಲಾನು ಬೇಕು, ಆದರೆ ಎಷ್ಟು ಬೇಕು ಅನ್ನೋದು ಲಿಮಿಟ್ ನಮಗೆ ಗೊತ್ತಿಲ್ಲ. ಹಾಗಾಗಿ ಲಿಮಿಟ್ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಕಾಲದಲ್ಲಿ